ಕಾರ್ಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ರಿಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರುಂ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಕಾಗಮಾन्तम् आचार्यभक्तिपरिपूतमर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमुच्युतपदां जयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य एकसिन्धो रामानुजस्य चरणौ चरणं प्रपद्ये। विगाहे यामुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतम् यस्य सारस्वतस्रोतो वकुलामोदवासितं श्रुतीनां श्रमायालं छठारिन्दमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनम् प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीम् यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं। यतिपरिवृडो गीतानामदर्शेदम्बञ्जसा निगमपरिषन्नेदीयां संनिरामयमाशयं जननपदवीयातायातप्रशमापहरां धियं जनेतु समे देवः श्रीमान् धनञ्जय सारथिः सन्तः सारथिः चित्ततमः प्रमथिनीमिमाम् भजन्तु भगवद्गीता भाष्यतात्पर्यचन्द्रिकाम्। रामानुजाय नमः। महादेशिकाय नमः। ಕ್ಲಾಸ್ನಲ್ಲಿ ಈ ಶ್ಲೋಕದ ಭಾಷ್ಯ ನೋಡಿದ್ವಿ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಈ ಶ್ಲೋಕದಿಂದಲೇ ಶಾಸ್ತ್ರ ಆರಂಭವಾಗುತ್ತೆ ಅಂತ ಭಾಷ್ಯಕಾರರು ಇಲ್ಲಿಂದ ಕಡೆಯಲ್ಲಿ ಚರ್ಮ ಶ್ಲೋಕದವರೆಗೂ ಸರ್ವಧರ್ಮಾನ್ ಪರಿತ್ಯಜ್ಯ ಅಲ್ಲಿಯವರೆಗೂ ಗೀತಾಶಾಸ್ತ್ರದ ಉಪದೇಶ ಅನ್ನುವುದು ಭಾಷ್ಯಕಾರರ ಅಭಿಪ್ರಾಯ. ಆದ್ದರಿಂದ ಇಲ್ಲಿ ಶಾಸ್ತ್ರಾರಂಭವನ್ನು ಮಾಡುವಾಗ ಬ್ರಹ್ಮಸೂತ್ರಗಳಲ್ಲಿ ನಮಗೆ ಯಾವ ರೀತಿಯ ಒಂದು ಕ್ರಮ ಕಂಡುಬರುತ್ತೋ ಅದೇ ಕ್ರಮವನ್ನು ಇಲ್ಲಿಯೂ ನೋಡಬಹುದು. ಬ್ರಹ್ಮಸೂತ್ರದಲ್ಲಿಯೂ ಆರಂಭದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮನನ್ನು ಪಡೆದುಕೊಳ್ಬೇಕು, ಬ್ರಹ್ಮ ತಿಳಿದುಕೊಳ್ಬಹುದೇ ಇಲ್ಲವೇ ಅನ್ನೋದೇ ಮೊದಲ ಪ್ರಶ್ನೆ. ಬ್ರಹ್ಮನನ್ನು ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲವೇ, ಶಬ್ದವು ಬೋಧಿಸುತ್ತೆಯೇ ಅನ್ನೋದು ಮೊದಲ ಪ್ರಶ್ನೆ. ಶಬ್ದ ಬೋಧಿಸಿದ್ರೆ ಬ್ರಹ್ಮನಿಗೆ ಒಂದು ಲಕ್ಷಣವಿದೆಯೇ ಅನ್ನೋದು ಎರಡನೆಯ ಪ್ರಶ್ನೆ. ಅದು ಜನ್ಮಾದ್ಯಸ್ಯೇತಃ ಅನ್ನುವ ಎರಡನೇ ಸೂತ್ರದಲ್ಲಿ ಬಾದರಾಯಣರು ತಿಳಿಸ್ತಾರೆ. ಅದಾದ ಮೇಲೆ ಯಾವ ಪ್ರಮಾಣದಿಂದ ತಿಳಿಯಕ್ಕೆ ಸಾಧ್ಯ ಅಂದರೆ ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿ ಶಾಸ್ತ್ರೈಕ ಸಮಧಿಗಮ್ಯತ್ವ, ಪರಮಾತ್ಮನಿಗೆ ಶಾಸ್ತ್ರದಿಂದಲೇ ಅವನನ್ನು ತಿಳಿಯಲು ಸಾಧ್ಯ ಅಂತ ಮೂರನೆಯ ಸೂತ್ರ. ಅದಾದ ಮೇಲೆ ತಿಳಿದರೂ ಬ್ರಹ್ಮನನ್ನು ತಿಳಿಬೇಕು, ಒಂದು ಲಕ್ಷಣವೂ ಇದೆ, ತಿಳಿಯೋದಕ್ಕೆ ಪ್ರಮಾಣವೂ ಇದೆ. ತಿಳಿದ್ರೆ ಪ್ರಯೋಜನವೇನು? ಏನು ಪ್ರಯೋಜನವಿಲ್ಲ ಅಂದರೆ ಇದೆಲ್ಲ ಇದ್ದು ವ್ಯರ್ಥವಾಗುತ್ತಲ್ಲ. ಪ್ರಯೋಜನವೇನು ಅದರಿಂದ ಅಂತ ಹೇಳಿದ್ರೆ ತತ್ವ ಸಮನ್ವಯ ಅಂತ ಹೇಳಿ ಪರಮ ಪುರುಷಾರ್ಥ ರೂಪವಾದ ಪ್ರಯೋಜನವಿದೆ. 4 ಸೂತ್ರಗಳಲ್ಲಿ ಶಾಸ್ತ್ರಾರಂಭ
ಮಾಡಬೇಕು ಅನ್ನೋದನ್ನು ಸಾಧಿಸಿದ್ರು ಬಾದರಾಯಣರು. ಶಾಸ್ತ್ರಾರಂಭವೇ ಮಾಡಬೇಕು ಅಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ. 4 ಸೂತ್ರಗಳಲ್ಲಿ ಮೊದಲು 4 ಅಧಿಕರಣಗಳಲ್ಲಿ ಬ್ರಹ್ಮನನ್ನು ತಿಳಿಯಕ್ಕೆ ಸಾಧ್ಯ, ತಿಳಿಬೇಕು, ಒಂದು ಲಕ್ಷಣವಿದೆ, ಪ್ರಮಾಣವೂ ಇದೆ, ಪ್ರಯೋಜನವೂ ಇದೆ, ಇದೆಲ್ಲವನ್ನು ತಿಳಿಸಿದ್ರು. ಅದೇ ರೀತಿ ಇಲ್ಲಿಯೂ ಕೂಡ ನೋಡಿದ್ರೆ ನಮಗೆ ಸ್ವಾಮಿ ದೇಶಿಕನವರ ವ್ಯಾಖ್ಯಾನದಿಂದ ತಿಳಿಯಬಹುದು. ಏನು ತಿಳಿದು ಬರುತ್ತೆ ಅಂದರೆ, ಭಾಷ್ಯಕಾರರು ಅದನ್ನು ಸಂಗ್ರಹವಾಗಿ ಹೇಳಿದ್ದಾರೆ. ಅದನ್ನು ಸ್ವಾಮಿ ದೇಶಿಕನ್ ವಿಸ್ತಾರವಾಗಿ ಇಲ್ಲಿ ವಿವರಿಸ್ತಾರೆ. ನತ್ವೇವಾಹಂ ಜಾತುನಾಸಮಿಂದಲೇ ಶಾಸ್ತ್ರ ಆರಂಭ ಆಗಬೇಕಾದರೆ ಶಾಸ್ತ್ರ ಆರಂಭ ಮಾಡೋಕ್ಕೆ ಸಾಧ್ಯವೇ ಇಲ್ಲವೇ ಅನ್ನೋ ಪ್ರಶ್ನೆ ಬರುತ್ತೆ. ಶಾಸ್ತ್ರ ಆರಂಭ ಆಗಬೇಕಾದ್ರೆ ಈ ಶ್ಲೋಕದಲ್ಲಿ ಹೇಳಿರುವ ವಿಷಯಗಳು ಯಾವುದು ಅಂದರೆ ಆತ್ಮನಿತ್ಯತ್ವ, ಆತ್ಮಬಹುತ್ವ ಮುಖ್ಯವಾಗಿ. ಇದು ಹೇಳಿರುವಾಗ ಆತ್ಮನಿತ್ಯತ್ವವನ್ನು, ಆತ್ಮಬಹುತ್ವವನ್ನು ಒಪ್ಕೊಳ್ಳದೇ ಇರೋರು, ಜೀವಾತ್ಮನನ್ನೇ ಒಪ್ಕೊಳ್ಳಿಲ್ಲ, ಜೀವಾತ್ಮ ಬಹುತ್ವವನ್ನು ಒಪ್ಕೊಳ್ಳಿಲ್ಲ, ಬ್ರಹ್ಮ ಒಂದೇ ತತ್ವ, ಬ್ರಹ್ಮನಿಗೆ ದೋಷದಿಂದ ಜೀವಭಾವ ಬಂದು ತೋರ್ತಾ ಇದ್ದಾನೆ ಜೀವನಂತೆ, ಹೀಗೆ ಹೇಳುವವರಿಗೆ ವಿರೋಧ ಬರುತ್ತೆ ಶಾಸ್ತ್ರಾರಂಭದಲ್ಲಿಯೇ. ನಮ್ಮ ಸಿದ್ಧಾಂತದಲ್ಲಿ ಎಲ್ಲ ಪರಮಾರ್ಥವಾದ್ದರಿಂದ ಯಾವ ವಿರೋಧವೂ ಇಲ್ಲದೆ ಶಾಸ್ತ್ರವನ್ನು ಆರಂಭಿಸಬಹುದು. ಆತ್ಮರು ಬ್ರಹ್ಮವೂ ನಿತ್ಯವೇ, ಬ್ರಹ್ಮನು ಒಬ್ಬನೇ, ಆತ್ಮನು ನಿತ್ಯನೇ, ಆತ್ಮರುಗಳು ಅನೇಕರಿದ್ದಾರೆ, ಎಲ್ಲರೂ ಪರಮಾರ್ಥ, ಅವರೆಲ್ಲರೂ ತತ್ವತ್ರಯ 3 ಕೂಡ ನಾವು ನಿತ್ಯ ಅಂತ ಒಪ್ಕೊಂಡಿದ್ದೀವಿ. ಯಾವ ವಿರೋಧವೂ ಇಲ್ಲ ನಮಗೆ ಶಾಸ್ತ್ರ ಆರಂಭಿಸೋದಕ್ಕೆ. ಆಗ ಪರಪಕ್ಷ ಯಾವುದು ಇಲ್ಲಿ ಅಂತ ಹೇಳಿದ್ರೆ ಪೂರ್ವ ಪಕ್ಷ ಅದ್ವೈತ ಪಕ್ಷ ಪ್ರಧಾನವಾಗಿ, ಹಾಗೆಯೇ ಭೇದಾಭೇದವಾದಿಗಳು ಕೂಡ ಬರ್ತಾರೆ. ಅದ್ವೈತ ಪಕ್ಷದಲ್ಲಿ ಅವರಿಗೆ ಬ್ರಹ್ಮ ಒಂದೇ ಸತ್ಯವಾದ್ದರಿಂದ ಜೀವರು ಎಲ್ಲರೂ ಕೂಡ ತೋರ್ತಾ ಇದ್ದಾರೆ, ಬ್ರಹ್ಮನಿಗೆ ಜೀವಭಾವ ಬಂದಿದೆ, ಅದರಲ್ಲಿ ಆ ದೋಷದಿಂದ ಬಂದಿದೆ ಅಂತ ಹೇಳಿದ್ರು. ಆ ದೋಷ ಎಲ್ಲಿದೆ, ಜೀವನಲ್ಲಿದೆಯೋ ಬ್ರಹ್ಮನಲ್ಲಿದೆಯೋ ಅಂತ ಆಶ್ರಯ ಹೇಳಬೇಕು. ಅದಕ್ಕೆ ಆ ದೋಷಕ್ಕೆ ಒಂದು ಆಶ್ರಯವಿರಬೇಕು. ಆಶ್ರಯವೇ ಇಲ್ಲದೆ ದೋಷ ಬರೋಕ್ಕಾಗೋದಿಲ್ಲ. ಎಲ್ಲಿ ಇದೆ ಅಂತ ಹೇಳಿದ್ರೆ ಇರೋದು ಒಂದೇ ಅಧಿಷ್ಠಾನ, ಬ್ರಹ್ಮ ಒಂದೇ ಅಧಿಷ್ಠಾನ ಇರೋದು, ಬ್ರಹ್ಮದಲ್ಲಿಯೇ ಇರಬೇಕು ಅನ್ನೋದು ಒಂದು ಪಕ್ಷ. ಜೀವನಲ್ಲಿ ಇದೆ, ಬ್ರಹ್ಮನಿಗೆ ದೋಷ ಒಪ್ಪಕ್ಕೆ ಇರೋದಕ್ಕೆ ಒಪ್ಕೊಳ್ಳದೆ ಇರೋರು ಜೀವನಲ್ಲಿದೆ ಅಂತ ಹೇಳಿದ್ರು ಕೆಲವರು. ಬ್ರಹ್ಮನಲ್ಲಿ ಇದೆ ಅಂತ ಹೇಳುವ ಪಕ್ಷ ಇಲ್ಲಿ ಮೊದಲು ಹೇಳ್ತಾರೆ. ಅದರಲ್ಲಿ ಹೇಳುವಾಗ ಬ್ರಹ್ಮ ಒಬ್ಬನೇ ಅಂತ ಹೇಳಿದ್ರೆ ಅವನಿಗೆ ಜೀವಭಾವ ಬಂದಿದೆ. ಜೀವಭಾವ ಬಂದಿದ್ರೆ ಈ ಜೀವರುಗಳೆಲ್ಲ ಅನೇಕರಿದ್ದಾರಲ್ಲ, ಇವರಲ್ಲಿ ಯಾರೋ ಒಬ್ಬ ಬ್ರಹ್ಮನಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಅಧಿಷ್ಠಾನ, ಒಂದೇ ಅಧಿಷ್ಠಾನ ಇರೋದು, ಆದರೆ ಲೋಕದಲ್ಲಿ ಅನೇಕ ಜೀವರುಗಳು ಕಂಡು ಬರ್ತಾ ಇದ್ದಾರೆ. ಇದಕ್ಕೇನಾದರೂ ಒಂದು ಪರಿಹಾರ ಹೇಳಬೇಕಲ್ಲ. ಇಷ್ಟು ಜನ ಮನುಷ್ಯರು, ದೇವತೆಗಳು, ಪ್ರಾಣಿಗಳು ಎಲ್ಲ ಇರೋದು, ಇದೆಲ್ಲ ಏನು, ಇದಕ್ಕೆ ಹೇಗೆ ಉತ್ತರ ಕೊಡೋದು, ಹೇಗೆ ಇದಕ್ಕೆ, ಇದನ್ನ ಹೇಗೆ ಅಂತ ವಿವರಿಸೋದು ಹೇಳಿದ್ರೆ ಇದೆಲ್ಲ ಕಲ್ಪಿತ ಅಂತ ಹೇಳಿದ್ರು. ಹೇಗೆ ಕಲ್ಪಿತ ಅಂದರೆ ಸ್ವಪ್ನದಂತೆ ಎಲ್ಲ ಕಲ್ಪಿತವಾದದ್ದು ಅಂತ ಹೇಳಿದ್ರು. ಸ್ವಪ್ನಪ್ರಾಯ ಎಲ್ಲವೂ, ಇದೆಲ್ಲವೂ ಯಾರೋ ಒಬ್ಬರು ನೋಡ್ತಾ ಇರುವಂತಹ ಸ್ವಪ್ನ. ಯಾರು ಅಂದರೆ ಬ್ರಹ್ಮನೇ ನೋಡ್ತಾ ಇದ್ದಾನೆ, ದೋಷದಿಂದ ಸ್ವಪ್ನದಂತೆ ಕಂಡು ಬರ್ತಾ ಇದ್ದಾನೆ. ಆ ಬ್ರಹ್ಮ ಒಬ್ಬನೇ ಆದರೆ ಒಂದು ಜೀವದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಒಂದು ದೇಹದಲ್ಲಿ ಇದ್ದಾನೆ, ಯಾವ ದೇಹದಲ್ಲಿ ಇದ್ದಾನೆ ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ಕೃಷ್ಣನು ಅರ್ಜುನಿಗೆ ಉಪದೇಶ ಮಾಡ್ತಿರೋದು ಈ ಶಾಸ್ತ್ರದಲ್ಲಿ. ಕೃಷ್ಣನಲ್ಲಿ ಇದ್ದಾನೆಯೇ, ಇಲ್ಲ ಅರ್ಜುನನಲ್ಲಿ ಇದ್ದಾನೆಯೇ, ಇಲ್ಲ ಕೃಷ್ಣನಿಂದ ಕಾಣಲ್ಪಟ್ಟ ಈ ಅನೇಕ ಕಲ್ಪಿತರಾದ ಚೇತನರಿದ್ದಾರಲ್ಲ ಅವರಲ್ಲಿ ಯಾವುದೋ ಒಂದು ದೇಹದಲ್ಲಿದ್ದಾನೆಯೇ, ಇಲ್ಲ ಅರ್ಜುನನಿಂದ ಕಾಣಲ್ಪಟ್ಟ ಸ್ವಪ್ನದಂತೆ ಅವನ ಯಾವುದೋ ಅದರಲ್ಲಿ ಇದ್ದಾನೆಯೇ, ಬೇರೆಯವರಲ್ಲಿದ್ದಾನೆ ಅಂದರೆ ಅವರು ಅರ್ಜುನನನ್ನು ಕೃಷ್ಣನನ್ನು ಇಬ್ಬರನ್ನೂ ಸ್ವಪ್ನದಲ್ಲಿ ನೋಡ್ತಾ ಇರಬೇಕು ಅವಾಗ. ಯಾಕೆಂದರೆ ಬ್ರಹ್ಮ ಇವರಿಬ್ಬರಲ್ಲೂ ಇಲ್ಲ, ಬೇರೆ ಯಾರಲ್ಲೋ ಇದ್ದಾನೆ ಅಂತ ಹೇಳಿದ್ರೆ ಇದೆಲ್ಲ ಪಕ್ಷಿಗಳನ್ನು ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಇಲ್ಲಿ ಹೇಳ್ತಾರೆ ಜ್ಞಾನ ಬಂದಿದೆಯೇ, ಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಭೇದವಾಸನೆ ಎಲ್ಲ ಹೊರಟೋಗ್ಬೇಕು ಪೂರ್ಣವಾಗಿ. ಅದ್ವೈತ ಪಕ್ಷದಲ್ಲಿ ಭೇದವಾಸನೆ ಹೋಗೋದೇ ಅವರಿಗೆ ಮೋಕ್ಷ. ಅಂದರೆ ಈ ದೋಷವೆಲ್ಲ ಹೋಗಬೇಕಷ್ಟೇ. ಬ್ರಹ್ಮನನ್ನು ತಿಳಿಯಕ್ಕಾಗದೇ ಇರೋದ್ರಿಂದ ದೋಷವನ್ನು ಕಳೆದುಕೊಳ್ಬೇಕು, ಅವಿದ್ಯೆಯನ್ನು. ದೋಷ ಹೋದರೆ ದೋಷದಿಂದಲೇ ಈ ಭೇದವೆಲ್ಲ ಕಂಡು ಬರ್ತಿದೆ. ಯಾಕೆ ಅಂದರೆ ಆ ಭೇದವೇ ತತ್ವ. ದೋಷ ಹೋದರೆ ಸಾಕು, ಬ್ರಹ್ಮ ಒಂದಿರುತ್ತೆ, ಅದರ ಪಾಟಿಗೆ ಜ್ಞಾನ, ಚಿನ್ಮಾತ್ರ ಜ್ಞಾನ ಪ್ರಕಾಶವಾಗಿರುತ್ತೆ ಅಷ್ಟೇ ಅಂತ ಹೇಳ್ತಾರೆ. ನಿರ್ವಿಶೇಷವಾದದ್ದು ಅಂತ ಹೇಳಿದ್ರು. ಹಾಗಾದರೆ ಈ ಜ್ಞಾನ ಬಂದಿರೋದು, ಜ್ಞಾನ ಬಂದವನೇ, ಅಂತಹ ಜ್ಞಾನ ಬಂದವನೇ ಈ ಜ್ಞಾನ ಪಡೆದುಕೊಳ್ಳೋಕ್ಕೇನು ಮಾರ್ಗ
ಅಂತ ಹೇಳಿದ್ರೆ ಶ್ರವಣ, ಮನನ, ನಿಧಿಧ್ಯಾಸನ, ವಾಕ್ಯಾರ್ಥದ ಶ್ರವಣದಿಂದಲೇ ಬಂದುಬಿಡುತ್ತೆ ಆ ಜ್ಞಾನ ಅಂತ ಹೇಳಿದ್ರು. ವಾಕ್ಯಾರ್ಥ ಶ್ರವಣ ಪರಿಶುದ್ಧವಾದ ಮನಸ್ಸಿನಿಂದ ಮಾಡಬೇಕು. ಯಾರಲ್ಲಿ ಇದೆ ಅಂತ ಗೊತ್ತಿಲ್ವಲ್ಲ, ಎಲ್ಲರೂ ಅದಕ್ಕೆ ಪ್ರಯತ್ನ ಪಡ್ತಾರೆ. ಕರ್ಮಯೋಗ ಮಾಡಿ, ಭಕ್ತಿಯೋಗ ಮಾಡಿ, ನಂತರ ಆಚಾರ್ಯನು ಒಬ್ಬ ಜ್ಞಾನಿಯಾದ ಆಚಾರ್ಯ ಉಪದೇಶ ಮಾಡಬೇಕು ತತ್ವಮಸಿ ಅಂತ. ಯಾರೋ ಮಾಡಿದ್ರೆ ಜ್ಞಾನ ಬರೋದಿಲ್ಲ, ಒಬ್ಬ ಜ್ಞಾನಿಯಾದವನೇ ಉಪದೇಶ ಮಾಡಿದ್ರೇನೆ ಬರುತ್ತೆ. ಜ್ಞಾನಿಯಾದವನು ಉಪದೇಶ ಮಾಡೋದಕ್ಕೆ ಸರಿಯೇ, ಆಗತಿಯೇ ಇಲ್ಲವೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಲ್ಲಿ. ಕೃಷ್ಣನು ಉಪದೇಶ ಮಾಡ್ತಿದ್ದಾನೆ ಅಂದರೆ ಕೃಷ್ಣ ಜ್ಞಾನಿಯಾಗಿರಬೇಕು. ಅವನಿಗೆ ಬ್ರಹ್ಮಜ್ಞಾನ ಬಂದುಬಿಟ್ಟಿದ್ರೆ ಅದ್ವೈತ ಜ್ಞಾನ, ಹೇಗೆ ಭೇದ ನೋಡ್ತಾ ಇದ್ದಾನೆ? ಭೇದವನ್ನು ನೋಡಬಾರ್ದಲ್ಲ. ಭೇದನೇ ನೋಡದೇ ಇದ್ದ ಮೇಲೆ ಉಪದೇಶ ಹೇಗೆ ಮಾಡ್ತಾನೆ ಅನ್ನೋದು ಪ್ರಶ್ನೆ. ಆಗ ಭೇದವನ್ನ ನೋಡ್ತಾನು ಉಪದೇಶ ಮಾಡಬಹುದು ಅಂದ್ರು. ಹೇಗೆ ಅಂದರೆ, ದೋಷ ಹೋಗಿಬಿಟ್ಟಿದ್ರು, ಸ್ವಲ್ಪ ಕಾಲ ಮುಂದುವರಿತಾ ಇದೆ, ಬಾಧಿತ ಅನುವೃತ್ತಿ ಅಂತ ಅದಕ್ಕೆ ಹೆಸರು. ಸ್ವಲ್ಪ ಕಾಲ ಈ ದೇಹ ಮುಂದುವರಿತಾ ಇದೆ. ಯಾಕೆ ಮುಂದುವರಿಯುತ್ತೆ? ಏನು ಕಾರಣ? ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರು. ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ ದೇಹ ಇರುತ್ತೆ. ಆದ್ದರಿಂದ ಒಬ್ಬ ಜ್ಞಾನಿಯಾದವನು ಕೂಡ ದೇಹ ಮುಂದುವರಿಬಹುದು. ಅದು ಜೀವನ್ಮುಕ್ತಿ ಅಂತ ಹೇಳೋದು. ಈ ಜೀವನ್ಮುಕ್ತಿ ಬಾಧಿತ ಅನುವೃತ್ತಿಯಿಂದಲೇ ಸಿದ್ಧಿಸುತ್ತೆ ಅವರಿಗೆ. ಈ ಬಾಧಿತ ಅನುವೃತ್ತಿ ತಳ್ಳಿ ಹಾಕ್ಬಿಟ್ರೆ ಜೀವನ್ಮುಕ್ತಿ ಸಾಧ್ಯವಿಲ್ಲ. ಜೀವನ್ಮುಕ್ತ ಇಲ್ಲದೆ ಹೋದರೆ ಉಪದೇಶ ಮಾಡೋಕ್ಕಾಗೋದಿಲ್ಲ. ಇದನ್ನೇ ಶಂಕರರು ಹೇಳ್ತಾರೆ ಛಾಂದೋಗ್ಯದಲ್ಲಿ 6ನೇ ಅಧ್ಯಾಯ ಸದ್ವಿದ್ಯಾ ಪ್ರಕರಣದಲ್ಲಿ ಕಡೆಯಲ್ಲಿ ಹೇಳುವಾಗ, ಉಪದೇಶ ಮಾಡಿ ಆಚಾರ್ಯನಿಂದಲೇ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ಜ್ಞಾನಿಯಾದ ಆಚಾರ್ಯನಿಂದ ಉಪದೇಶ ಪಡೆದುಕೊಳ್ಬೇಕು. ಜ್ಞಾನಿಯಾದವನು ಹೇಗಿರ್ತಾನೆ ಅಂತ ಹೇಳಿದ್ರೆ, ಪ್ರಾರಬ್ಧ ಕರ್ಮದಿಂದ ಅವನ ಶರೀರ ಮುಂದುವರಿಯುತ್ತೆ. ಅದು ಹೇಗೆ ನೀವು ಸಾಧಿಸ್ತೀರಿ? ಏನು ಪ್ರಮಾಣ ಅಂದರೆ, ಅದು ಹಾಗೆ ಒಪ್ಕೊಳ್ಳದೆ ಹೋದರೆ ಉಪದೇಶವೇ ಸರಿ ಹೋಗಲ್ಲ. ಇದೆ ವಾಕ್ಯಾರ್ಥ ಶ್ರವಣದಿಂದ ಜ್ಞಾನ ಅಂತಾನೆ ಹೇಳಿದೆ. ಇದೆಲ್ಲ ಆಗಬೇಕಾದ್ರೂ ಒಬ್ಬ ಇರಬೇಕಲ್ಲ ಜ್ಞಾನಿಯಾದವನು. ಆದ್ದರಿಂದ ಜ್ಞಾನಿಯಾದವನಿಗೂ ದೇಹ ಮುಂದುವರಿಯುತ್ತೆ ಅಂತ ನಾವು ಒಪ್ಕೊಳ್ಬೇಕು. ಇದು ಊಹೆ ಮಾಡಿ ಸಾಧಿಸ್ತಾರೆ, ಪ್ರಮಾಣವಿಲ್ಲ. ಅದಕ್ಕೆಲ್ಲ ಇದೆಲ್ಲ ಅನುಮಾನದಿಂದ ಸಾಧಿಸುವಂಥ ವಿಷಯಗಳು. ಬಾಧಿತ ಅನುವೃತ್ತಿ ಅನ್ನೋದು ಕೇವಲ ತರ್ಕದಿಂದ ಸಾಧಿಸಬಹುದೇ ಹೊರತು, ಅದಕ್ಕೊಂದು ಉದಾಹರಣೆ ಬೇಕಾದರೆ ಸಿಗುತ್ತೆ ಅಷ್ಟೇ, ಅದು ನೀವು ಸಾಧಿಸೋಕ್ಕಾಗೋದಿಲ್ಲ ಅಂತ ಸ್ವಾಮಿ ಹೇಳ್ತಾರೆ ಇಲ್ಲಿ, ಸ್ವಾಮಿ ದೇಶಿಕರು. ಅದೇ ವಿಷಯವನ್ನ ಇಲ್ಲಿ ಹೇಳಿ, ಮೊದಲು ಬಾಧಿತ ಶ್ರುತಿ ಸ್ಮೃತಿ ಪ್ರಮಾಣಗಳು ಆತ್ಮಬಹುತ್ವ ಆತ್ಮನಿತ್ಯತ್ವವನ್ನು ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ನಿಮಗೆ ಶ್ರುತಿ ಸ್ಮೃತಿ ಪ್ರಮಾಣವಿಲ್ಲ. ಹಾಗಿದ್ದರೂ ಬಾಧಿತಾನುವೃತ್ತಿಯಿಂದ ಸಾಧ್ಯ. ಹೇಗೆ? ದ್ವಿಚಂದ್ರ ಜ್ಞಾನ, ಮರೀಚಿಕಾ ಜಲಜ್ಞಾನ ಮೊದಲಾದದ್ದನ್ನೆಲ್ಲ ಉದಾಹರಣೆ ಕೊಡ್ತಾರೆ. ಈ ಉದಾಹರಣೆಗಳೆಲ್ಲ ಪರೀಕ್ಷೆ ಮಾಡಿ, ಇದು ಯಾವುದರಿಂದಲೂ ನೀವು ಬಾಧಿತ ಅನುವೃತ್ತಿ ನೀವು ಹೇಳೋ ಹಾಗೆ ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನ ಭಾಷ್ಯಕಾರ ತಿಳಿಸ್ತಾರೆ. ಯಾಕೆ ಅಂದರೆ ಅದೆಲ್ಲವೂ ಕೂಡ ಯಥಾರ್ಥ ಜ್ಞಾನದಿಂದ ಉಂಟಾಗುತ್ತೆ, ಇಲ್ಲ ನಿಜವಾದ ಒಂದು ದೋಷದಿಂದ ಉಂಟಾಗುತ್ತೆ. ಒಂದು ಬಿಸಿಲು ಕುದುರೆ ಅಂತ ಹೇಳುವಾಗ, ಮರೀಚಿಕ ಅಂತ ಹೇಳುವಾಗ, ಬಿಸಿಲಿನ ಝಳದಲ್ಲಿ ನೀರನ್ನು ನೋಡೋದು ಯಥಾರ್ಥ ಜ್ಞಾನ. ಯಾಕೆ ಅಂದರೆ ಪಂಚೀಕರಣದಲ್ಲಿ ಎಲ್ಲವೂ ಎಲ್ಲದರಲ್ಲಿಯೂ ಮಿಶ್ರವಾಗಿದೆ. ಅದನ್ನು ತಾಸಾಂ ತ್ರಿವೃತಂ ಏಕೈಕಾಮಕರೋತ್ ಶ್ರುತಿ ಹೇಳುತ್ತೆ. ಎಲ್ಲ ಪಂಚೀಕರಣವನ್ನು ಮಾಡಿದ್ದಾನೆ ಪರಮಾತ್ಮ. ಎಲ್ಲದರಲ್ಲಿಯೂ ಎಲ್ಲೋ ಇರೋದ್ರಿಂದ ಹಾಗೆ ತೋರೋದು ಸಾಧ್ಯ. ಆದರೆ ಅದನ್ನು ವ್ಯವಹಾರದಲ್ಲಿ ನಾವು ಉಪಯೋಗಿಸೋಕ್ಕಾಗೋದಿಲ್ವಲ್ಲ. ಆದ್ದರಿಂದ ನೀವು ಅದು ವ್ಯವಹಾರದಲ್ಲಿ ಇವರು ಭೇದವನ್ನು ಉಪದೇಶ ಮಾಡೋದಾಗಲಿ ನೋಡೋದಾಗಲಿ ಸಾಧ್ಯವಿಲ್ಲ. ಅದನ್ನು ಸಾಧಿಸೋಕ್ಕಾಗೋದಿಲ್ಲ. ಆ ಒಂದು ದೃಷ್ಟಾಂತದಿಂದ ದ್ವಿಚಂದ್ರ ಜ್ಞಾನ ಒಂದು ನಿಜವಾದ ದೋಷದಿಂದ ಬರುವಂಥದ್ದು. ಅದ್ವೈತ ಪಕ್ಷದಲ್ಲಿ ದೋಷ ಅನ್ನೋದು ಪರಮಾರ್ಥವಲ್ಲ. ದೋಷ ಅನ್ನೋದು ಕೂಡ ಹೋಗ್ಬಿಡುತ್ತೆ, ಮಿಥ್ಯೆ ಅದು ಕೂಡ. ಯಾಕೆ ಅಂದರೆ ಸತ್ಯ ಇರೋದು ಒಂದೇ ಸತ್ಯ ಬ್ರಹ್ಮ. ದೋಷವು ಸತ್ಯವಾಗಿಬಿಟ್ರೆ 2 ಸತ್ಯವಾಗಿಬಿಡುತ್ತೆ. ಆದ್ದರಿಂದ ದೋಷ ಸತ್ಯವಲ್ಲ. ಕಲ್ಪಿತವಾದ ದೋಷದಿಂದ ಕಲ್ಪಿತವಾದ ಆತ್ಮಬಹುತ್ವವನ್ನು ನೋಡಿ ಕಲ್ಪಿತವಾದ ಶಿಷ್ಯನಿಗೆ ಒಬ್ಬ ಆಚಾರ್ಯನು ಉಪದೇಶ ಮಾಡಬೇಕು. ಆದರೆ ಅವನಿಗೆ ಉಪದೇಶ ಮಾಡೋಕ್ಕೆ ಅವನಿಗೆ ಜ್ಞಾನ ಬಂದಿದ್ರೆ ಅವನು ಭೇದವನ್ನು ಹೇಗೆ ನೋಡ್ತಾನೆ? ಉಪದೇಶ ಹೇಗೆ ಮಾಡ್ತಾನೆ? ಜ್ಞಾನ ಬರದೆ ಹೋದರೆ ಅರ್ಹತೆ ಎಲ್ಲಿರುತ್ತೆ ಉಪದೇಶ ಮಾಡೋಕ್ಕೆ? ಆದ್ದರಿಂದ ಈ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಎಲ್ಲವನ್ನು ಭಾಷಿಕಾರರು 3 ವಾಕ್ಯದಲ್ಲಿ ಹೇಳಿಬಿಟ್ರು. ಈ ಕಡೆಯ ಭಾಗವನ್ನ ಉಪದೇಶದಿಂದ ಪ್ರಯೋಜನವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕಡೆಯದು ಸಮನ್ವಯಾಧಿಕರಣದಲ್ಲಿ ಹೇಳೋ ಹಾಗೆ ಬಾದರಾಯಣರು
ಸ್ವಲ್ಪ ಪ್ರಯೋಜನವಿದೆ ಬ್ರಹ್ಮನ ತಿಳಿದುಕೊಂಡ್ರೆ ಅಂತ ಹೇಳಿದ್ರಲ್ಲ. ಇಲ್ಲಿ ನೀವು ಉಪದೇಶ ಮಾಡಿಯೂ ಪ್ರಯೋಜನವಿಲ್ಲ. ಯಾಕೆ ಅಂದರೆ ಒಬ್ಬ ಕಲ್ಪಿತನಾದ ಪುರುಷ ಕಲ್ಪಿತನಾದವನಿಗೆ ಹೇಗೆ ಉಪದೇಶ ಮಾಡ್ತಾನೆ? ಅಥವಾ ಜ್ಞಾನ ಇಲ್ಲದೇ ಇರೋವನು ಉಪದೇಶ ಮಾಡಬೇಕು. ಅಥವಾ ಶಿಷ್ಯನಿಗೆ ಜ್ಞಾನ ಇದ್ದರೆ ಆಚಾರ್ಯನು ಆ ಶಿಷ್ಯನ ಜ್ಞಾನದಿಂದ ತಾನು ಕಲ್ಪಿತ ಅಂತ ತಿಳ್ಕೊಳ್ತಾನೆ. ಅವನು ಸ್ವಪ್ನದಲ್ಲಿ ತನ್ನನ್ನು ನೋಡ್ತಾ ಇದ್ದಾನೆ ಆಚಾರ್ಯನನ್ನ. ಇವನು ಹೇಗೆ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ? ಅರ್ಜುನನಲ್ಲೇ ಆ ಆತ್ಮ ಬ್ರಹ್ಮ ಇದ್ದರೆ ಆಗೋದಿಲ್ಲ. ಅರ್ಜುನನಿಂದ ನೋಡಲ್ಪಟ್ಟ ಒಬ್ಬರಿದ್ರೆ ಆಗೋದಿಲ್ಲ. ಕೃಷ್ಣನಲ್ಲಿ ಇದ್ದರೂ ಆಗೋದಿಲ್ಲ. ಕೃಷ್ಣನಿಂದ ಕಾಣಲ್ಪಟ್ಟವರು ಒಬ್ಬರಲ್ಲಿದ್ದರೂ ಆಗೋದಿಲ್ಲ. ಯಾವ 4 ವಿಕಲ್ಪಗಳನ್ನು ಹಾಕಿ 4 ವಿಧದಲ್ಲಿಯೂ ಕೂಡ ನೀವು ಉಪದೇಶಕ್ಕೆ ಯಾವ ಪ್ರಯೋಜನವಿಲ್ಲ ಅನ್ನೋದೇ ನಮಗೆ ತಿಳಿಸುತ್ತೆ. ಅದರಿಂದ ನೀವು ಯಾವುದನ್ನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನೇ ಇಲ್ಲಿ ಈ ವಾದಗಳನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ವಿಸ್ತಾರವಾಗಿ ಹೇಳ್ತಿದ್ದಾರೆ. ಅದನ್ನೇ ಭಾಷ್ಯಕಾರರು ಸಂಗ್ರಹವಾಗಿ ಇಲ್ಲಿ ಹೇಳಿರೋದು. ಅದು 3 ವಾಕ್ಯಗಳಲ್ಲಿ ಹೇಳಿದ್ರು. ಆದ್ದರಿಂದ ಅದನ್ನು ಇಲ್ಲಿ ವಿವರಿಸ್ತಾರೆ. ಅದನ್ನೇ ಗುರುಹೋ ಅದ್ವಿತೀಯ ಆತ್ಮಜ್ಞಾನಾದೇವ ಬ್ರಹ್ಮಜ್ಞಾನಸ್ಯ ಸಕಾರ್ಯಸ್ಯ ವಿನಷ್ಟತ್ವಾತ್ ಶಿಷ್ಯಂ ಪ್ರತಿ ಉಪದೇಶ ನಿಷ್ಪ್ರಯೋಜನ. ಎಲ್ಲವೂ ನಾಶವಾಗಿರೋದ್ರಿಂದ ಉಪದೇಶ ಮಾಡಿ ಪ್ರಯೋಜನವಿಲ್ಲ. ಯಾಕೆ ಅಂದರೆ ಯಾರು ಇಲ್ಲವೇ ಇಲ್ಲ, ಎರಡನೆಯವನು. ಎಲ್ಲ ಕಲ್ಪಿತವಾದ್ರಿಂದ ಏನು ಪರವಾಗಿಲ್ಲ, ದೋಷವಿಲ್ಲ ಅಂತ ಹೇಳಿದ್ರೆ, ಒಬ್ಬ ಯಾರೋ ಇಮ್ಯಾಜಿನ್ಡ್ ಪರ್ಸನ್, ನಾವು ಮನಸ್ಸಿನಲ್ಲಿ ಒಬ್ಬನ ಇದ್ದಾನೆ ಅಂತ ಊಹೆ ಮಾಡಿಕೊಂಡು ಅವನಿಗೆ ಯಾರು ಉಪದೇಶ ಮಾಡ್ತಾರೆಯೇ, ಅಥವಾ ನಮ್ಮ ಪ್ರತಿಬಿಂಬವನ್ನು ನೋಡಿ ಉಪದೇಶ ಮಾಡ್ತೀವಿ ಪ್ರತಿಬಿಂಬಕ್ಕೆ ಯಾರಾದರೂ, ಇದೆಲ್ಲ ಮಾಡಿದ್ರೆ ಹಾಸ್ಯಾಸ್ಪದವಾಗುತ್ತೆ ಅಂತ ಹೇಳ್ತಾರೆ. ಗುರು ಎಲ್ಲ ಕಲ್ಪಿತ ಅಂದರೆ ಶಿಷ್ಯನೂ ಕಲ್ಪಿತನೇ, ಅವನ ಜ್ಞಾನವೂ ಕಲ್ಪಿತವೇ, ಉಪದೇಶವೂ ಕಲ್ಪಿತವೇ. ಉಪದೇಶ ಮಾಡೋದು ಅನ್ನೋ ಕೆಲಸವಿದೆಯಲ್ಲ ಅದು ಕಲ್ಪಿತ. ಯಾಕೆಂದರೆ ಯಾವುದೂ ಸತ್ಯವಲ್ಲ, ಬ್ರಹ್ಮ ಒಂದೇ ಸತ್ಯ. ಎಲ್ಲ ಕಲ್ಪಿತ ಅಂತ ಹೇಳಿದ್ರೆ ಒಬ್ಬ ಮನಸ್ಸಿನಲ್ಲಿ ಯಾವುದೋ ಊಹೆ ಮಾಡಿಕೊಂಡು ಹೀಗಿರಬಹುದು ಇದೇನೆ ಅಂತ ಹೇಳಿ ಅವನಿಗೆ ಇವನು ಉಪದೇಶ ಮಾಡೋ ಹಾಗೆ ಊಹೆ ಮಾಡಿ ಎಲ್ಲ ಹೋಗ್ತಾ ಇದ್ರೆ ಯಾವುದು ಹಾಸ್ಯಾಸ್ಪದವಾಗುತ್ತೆ ಅಂತ ಹೇಳ್ತಾರೆ. ಕಲ್ಪಿತವಾಗಿದ್ರೂ ಪರಶಾಸ್ತ್ರ ಪೂರ್ವಶಾಸ್ತ್ರವನ್ನು ತಳ್ಳಿ ಹಾಕುತ್ತೆ. ಇದು ಅಪಚ್ಛೇದ ನ್ಯಾಯ. ಕಲ್ಪಿತವಾದ ಎಲ್ಲ ಇಮ್ಯಾಜಿನ್ಡ್ ಎಂಟಿಟೀಸು, ಅದರಲ್ಲಿ ಪೂರ್ವಾದ್ರೇನು ಪರವಾದ್ರೇನು ಏನು ವ್ಯತ್ಯಾಸವಿರೋದಿಲ್ಲ, ಅದು ಹೋಗಬಹುದಲ್ಲ ಅಂತ ಹೇಳಿದ್ರೆ, ಎಲ್ಲ ಆಚಾರ್ಯರಿಗೂ ಹಾಗೆಯೇ ಎಲ್ಲ ಯಾವುದರಿಂದಲೂ ನೀವು ಮಾಡೋದು ಅಸಮೀಚೀನವಾದ ವಾದಗಳು. ಇದೆಲ್ಲ ಸಮೀಚೀನವಾದ ವಾದಗಳಲ್ಲ, ಸಕಾರಣವಾದ ವಾದಗಳಲ್ಲ ಅನ್ನೋದನ್ನೇ ಹೇಳ್ತಾರೆ. ಇಲ್ಲಿ ಸ್ವಪ್ನ ಪ್ರಪಂಚವನ್ನು ಇಟ್ಟುಕೊಂಡು ಕಲ್ಪಿತನಾದ ಪುರುಷ ಮಾಡ್ತಾನೆ ಅಂತ ಹೇಳಿದ್ರೆ ಇದೆಲ್ಲ ಹೇಗೆ ಸರಿ ಹೊಂದುತ್ತೆ? ಇದೆಲ್ಲ ಯಾವುದು ಕೂಡ ಸಮೀಚೀನವಾದ ವಾದಗಳಲ್ಲ ಅನ್ನೋದು ಅದು ಸಂಗ್ರಹವಾಗಿ ಒಂದು ಸತಿ ಹೇಳಿದಂತಹ ಭಾಗ ಅದು. ಅದರಿಂದ ಕಡೆಯಲ್ಲಿ ಏನು ಉಂಟಾಗುತ್ತೆ ಅಂದರೆ, ಇವಾಗ ಅರ್ಜುನನೂ ಇಲ್ಲ, ಕೃಷ್ಣನೂ ಇಲ್ಲ, ಬೇರೆ ಯಾರಲ್ಲೋ ಯಾರೋ ಒಂದು ದೇಹದಲ್ಲಿ ಬ್ರಹ್ಮ ಜೀವಭಾವದಿಂದ ಇದ್ದಾನೆ ಅಂತ ಹೇಳಿದ್ರೆ, ಇವರಿಬ್ಬರು ಇಲ್ಲಿ ಸಂವಾದ ಮಾಡಿಕೊಂಡು ಒಬ್ರಿಗೊಬ್ರು ಉಪದೇಶ ಮಾಡಿಕೊಂಡು ಸಂಸಾರದಿಂದ ನಿವೃತ್ತಿಯಾಗಬೇಕು ಅಂತ ಹೇಳೋದು, ಇದೆಲ್ಲ ಏನು ಪ್ರಯೋಜನವಿಲ್ಲ. ಅದರಿಂದ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಆಗ ತ್ರಿವರ್ಗ ಪರಿತ್ಯಾಗೇನ ಅಪವರ್ಗಾರ್ಥ ಪ್ರಯಾಸ ವ್ಯರ್ಥ ಅಂತ ಹೇಳಿದ್ರು. ಇಲ್ಲಿ ನಿಷ್ಫಲ ಶಿಷ್ಯಾಚಾರ್ಯಾಣ ಕೃಷ್ಣಾರ್ಜುನಾದೀನಾಂ ತ್ರಿವರ್ಗ ಪರಿತ್ಯಾಗೇನ ಅಪವರ್ಗಾರ್ಥ ಪ್ರಯಾಸ. ತ್ರಿವರ್ಗವನ್ನು ಬಿಟ್ಟು ಮೋಕ್ಷಕ್ಕೋಸ್ಕರ ಪ್ರಯತ್ನ ಪಡೋಕ್ಕೆ ಎಷ್ಟು ಕಷ್ಟಪಡ್ತೀಯಾರಲ್ಲ, ಇದೆಲ್ಲ ವ್ಯರ್ಥವಾಗುತ್ತೆ. ಶಿಷ್ಯರು ಅಷ್ಟೇ, ಆಚಾರ್ಯರಿಂದಲೂ ಮಾಡೋದು ಎಲ್ಲ ಪ್ರಯಾಸವೂ ನಿಷ್ಫಲವಾಗುತ್ತೆ. ಯಾಕೆ ಅಂದರೆ ಎಲ್ಲವೂ ಕೂಡ ಇದೆಲ್ಲ ಸ್ವಪ್ನದಲ್ಲಿ ಕಂಡ ಯಾರೋ ಒಬ್ಬನಿಂದ ಇನ್ಯಾರೋ ಕಂಡವನಿಗೆ ಎಲ್ಲ ಕಲ್ಪಿತವಾದ ಪ್ರಪಂಚ. ಅಲ್ಲಿ ಇದೆಲ್ಲ ಮಾಡಿದ್ರೆ ಇದು ವ್ಯರ್ಥ ಅಂತ ಹೇಳಿ ಶಾಸ್ತ್ರಾರಂಭ ಅನುಪಪನ್ನ, ಶಾಸ್ತ್ರಾರಂಭವೇ ಸಾಧ್ಯವಿಲ್ಲ. ಅದನ್ನೇ ಇಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಿದ್ದಾರೆ. ಅಂದರೆ ಶಾಸ್ತ್ರಾರಂಭ ಮಾಡಬಹುದೇ ಇಲ್ಲವೇ? ಶಾಸ್ತ್ರಾರಂಭವನ್ನೇ ಇಲ್ಲಿ ಭಾಷ್ಯಕಾರರು ಹೇಳಿದ್ರು. ಇಲ್ಲಿಂದಲೇ ಶಾಸ್ತ್ರ ಆರಂಭ ಅಂತ, ಗೀತಾಶಾಸ್ತ್ರ ಆರಂಭದಲ್ಲಿಯೇ ವಿರೋಧ ಬರುತ್ತೆ. ಅದನ್ನ ಬ್ರಹ್ಮಸೂತ್ರದಲ್ಲಿಯೂ 4ನೇ ಸಮನ್ವಯ ಸೂತ್ರ ಆದಮೇಲೆ ಭಾಷಿಕಾರರು ಹೇಳ್ತಾರೆ, ಅದ್ವೈತ ಪಕ್ಷದಲ್ಲಿ ಈ 4 ಸೂತ್ರಗಳು ವ್ಯರ್ಥ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವುದೂ ಉಪಪನ್ನವಾಗೋದಿಲ್ಲ, ಬ್ರಹ್ಮನನ್ನು ತಿಳಿಯೋಕ್ಕಾಗೋದಿಲ್ಲ. ಅದ್ವೈತ ಪಕ್ಷದಲ್ಲಿ ಜಿಜ್ಞಾಸ ಹೇಗೆ ಮಾಡ್ತೀರಾ? ಜ್ಞಾತುಮಿಚ್ಛ, ತಿಳಿದುಕೊಂಡು ಪಡ್ಕೊಳ್ಬೇಕು ಅಂತ. ತಿಳಿಯಕ್ಕಾಗದೇ ಇರೋದನ್ನು ಹೇಗೆ ತಿಳಿತೀರಾ? ಅವಿಜ್ಞೇಯ, ಅದು ತಿಳಿಯಕ್ಕಾಗೋದಿಲ್ಲ. ಆದ್ದರಿಂದ ಅಲ್ಲಿಯೇ ಮೊದಲ ಸೂತ್ರದಲ್ಲಿಯೇ ವಿರೋಧ. ಜಗತ್ ಸೃಷ್ಟಿ ಎಲ್ಲ ಕಲ್ಪಿತವಾದದ್ದು, ಆದ್ದರಿಂದ ಅದರಲ್ಲಿ ಏನು ಪ್ರಯೋಜನವಿಲ್ಲ.
ಶಾಸ್ತ್ರವು ಕಲ್ಪಿತ, ಶಾಸ್ತ್ರಯೋನಿತ್ವಾತ್, ಶಾಸ್ತ್ರ ಪ್ರಮಾಣ ಅಂದರೆ ಕಲ್ಪಿತವಾದ ಶಾಸ್ತ್ರ, ಆವಿದ್ಯಕ, ಅದು ಹೋಗ್ಬಿಡುತ್ತೆ, ಸತ್ಯವಲ್ಲ. ಆದ್ದರಿಂದ ಅದು ವ್ಯರ್ಥ. ಪುರುಷ ಪ್ರಯೋಜನ ಏನೂ ಇಲ್ಲ. ಯಾಕೆ ಅಂದರೆ ಕಡೆಯಲ್ಲಿ ಒಂದು ಜ್ಞಾನ ಮಾತ್ರ ಇರುತ್ತೆ, ತಿಳಿಯಕ್ಕಾಗದೇ ಇರುವಂತಹ ಜ್ಞಾನ, ತಾನೂ ತಿಳಿಯೋದಿಲ್ಲ. ನಿರ್ವಿಶೇಷವಾದ ಒಂದು ಜ್ಞಾನ ಉಳಿದ್ರೆ ಏನು ಪ್ರಯೋಜನ? ಇವನಿಗೆ ಶಿವನೇ ಹೋಗ್ಬಿಡ್ತಾನೆ, ಸ್ವರೂಪವೇ ಇರೋದಿಲ್ಲ ಇವನಿಗೆ. ತಾನು ಇಲ್ಲದೇ ಇರೋನು ಇದ್ದೀನಿ ಅಂತ ತಿಳಿತಾ ಇದ್ದಾನೆ ಇವನು ಜೀವ, ಆದರೆ ನಿಲ್ವೇ ಇಲ್ಲ. ಅವನು ಮೋಕ್ಷಕ್ಕೋಸ್ಕರ ಯಾಕೆ ಪ್ರಯತ್ನ ಪಡ್ತಾನೆ? ಇದೆಲ್ಲವೂ ಕೂಡ 4 ಸೂತ್ರಗಳು ನಿಷ್ಫಲ. ಶಾಸ್ತ್ರ ಪ್ರಯೋಜನ, ಶಾಸ್ತ್ರ ಆರಂಭವೇ ಮಾಡೋಕ್ಕಾಗೋದಿಲ್ಲ ಅದ್ವೈತ ಪಕ್ಷದಲ್ಲಿ. ಅಲ್ಲಿ ಸಮನ್ವಯಾಧಿಕರಣದಲ್ಲೂ ಹೇಳ್ತಾರೆ, ಸುದರ್ಶನ ಸೂರಿಗಳು ಅಲ್ಲಿಯೂ ವಿವರಿಸ್ತಾರೆ. ಅದೇ ರೀತಿ ಇಲ್ಲಿಯೂ ಸ್ವಾಮಿ ದೇಶಿಕನಲ್ಲಿ ಅದ್ವೈತ ಪಕ್ಷದಲ್ಲಿ ಹೇಗೆ ಶಾಸ್ತ್ರಾರಂಭ ಉಪಪನ್ನವಲ್ಲ ಅನ್ನೋದನ್ನ ಭಾಷ್ಯಕಾರರು ಹೇಳಿರೋದು. ಪ್ರಧಾನವಾಗಿ ಇಲ್ಲಿ ಬಾಧಿತ ಅನುವೃತ್ತಿ ಅನ್ನುವ ಒಂದು ಶಾಸ್ತ್ರಾರ್ಥವನ್ನು ಅವರು ಏನು ಹೇಳ್ತಾರೋ ಅದನ್ನು ಇಟ್ಕೊಂಡು ಇಲ್ಲಿ ಸಾಧಿಸ್ತಾ ಇದ್ದಾರೆ. ಅದುವೇ ಇಲ್ಲಿ ಮುಖ್ಯವಾದ, ಇಲ್ಲಿ ಸಂಗ್ರಹವಾದ ಅರ್ಥ. ಅಷ್ಟು ಅದನ್ನು ಇಲ್ಲಿ ಒಂದು ಸತಿ ಸಂಗ್ರಹ ಮಾಡಿ ಮುಂದಿನ ಶ್ಲೋಕದಲ್ಲಿ ನೋಡೋಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಇಲ್ಲಿ ಮುಂದೆ ಹೇಳ್ತಾ ಇರುವಾಗ ಅರ್ಜುನನಿಗೆ ಮುಖ್ಯವಾಗಿ ಶೋಕ ಹೋಗಿಸಬೇಕು. ಮೊದಲು ಶೋಕ ಹೋಗಿಸಿ ಅವನಿಗೆ ಎಲ್ಲರನ್ನು ಸಂಹಾರ ಮಾಡ್ತೀನಿ ಅನ್ನುವಂತಹ ವಿಷಯದಲ್ಲಿ ಶೋಕ ಬಂದಿದೆ. ಆದ್ದರಿಂದ ಸಂಹಾರ ಮಾಡ್ತಾನೆ ಅಂತ ತಿಳ್ಕೊಂಡಿರೋದು ಬರೀ ದೇಹಕ್ಕೆ ಅಷ್ಟೇ, ಆತ್ಮನಿಗಲ್ಲ. ಆತ್ಮ ನಿತ್ಯನಾದವನು, ದೇಹ ಅನಿತ್ಯವಾದದ್ದು, ಎಂದಿಗಾದರೂ ಹೋಗಲೇಬೇಕು. ಎರಡಕ್ಕೂ ಶೋಕ ಪಡಬಾರ್ದು ಅನ್ನೋದನ್ನ ಮೊದಲೇ ಹೇಳಿದ್ರು. ಅದೇ ವಿಷಯವನ್ನ ಇಲ್ಲಿ ಒಂದು ಉದಾಹರಣೆಯೊಂದಿಗೆ ತೋರಿಸ್ತಾನೆ. ಶ್ರೀಕೃಷ್ಣನು ಉಪದೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಉದಾಹರಣೆಯೊಂದಿಗೆ ನಮಗೆ ಪ್ರತ್ಯಕ್ಷವಾಗಿ ಕಂಡುಬರುವ ಒಂದು ವಿಷಯದಲ್ಲಿ ಅದನ್ನು ಹೇಳಿ, ದೇಹಿನಃ, ದೇಹಿ ಅಂದರೆ ದೇಹವುಳ್ಳ ಆತ್ಮ, ಇವನು ದೇಹಿ. ಅವನಿಗೆ ಇಲ್ಲಿ ಯಥಾ ದೇಹೆ ಕೌಮಾರಂ ಯೌವನಂ ಜರ, ದೇಹದಲ್ಲಿ ಉಂಟಾಗುವಂತಹ ಕೌಮಾರ, ಯೌವನ, ಜರೆ ಇದೆಲ್ಲ ಬರೀ ದೇಹಕ್ಕೆ ಮಾತ್ರ. ದೇಹೇ ಅಂತ ಸ್ಪಷ್ಟವಾಗಿ ಹೇಳಿದೆ ಇಲ್ಲಿ. ದೇಹೇ ಕೌಮಾರಂ, ಆತ್ಮನಿಗೆ ಕೌಮಾರ, ಯೌವನ, ಜರ ಎಲ್ಲ ಇಲ್ಲ ಅವನಿಗೆ. ಆದ್ದರಿಂದ ಇವನಿಗೆ ಮುಪ್ಪು ಅನ್ನೋದು ಆತ್ಮನಿಗೆಲ್ಲ, ದೇಹಕ್ಕೆ. ಯೌವನ ಅನ್ನೋದು ದೇಹಕ್ಕೆ, ಆತ್ಮನಿಗೆಲ್ಲ. ದೇಹದಲ್ಲಿ ಇದೆಲ್ಲ ಬಂದಾಗ ಅವನಿಗೆ ಹೇಗೆ ಬರುತ್ತೋ ಹಾಗೆಯೇ ದೇಹಾಂತರ ಪ್ರಾಪ್ತಿ, ಒಂದು ದೇಹ ಹೋಗಿ ಇನ್ನೊಂದು ದೇಹ ಬರುತ್ತೆ. ದೇಹಿಗೆ, ಒಬ್ಬ ದೇಹಿಯಾದವನಿಗೆ ಅವನ ದೇಹದಲ್ಲಿ ಹೇಗೆ ಕೌಮಾರ, ಯೌವನ, ಜರೆ ಎಲ್ಲ ಬರುತ್ತೋ ಹಾಗೆಯೇ ಇನ್ನೊಂದು ದೇಹವೂ ಬರುತ್ತೆ. ಇದರಂತೆಯೇ ಇನ್ನೊಂದು ದೇಹ ಬರುತ್ತೆ. ಧೀರನಾದವನು, ಜ್ಞಾನಿಯಾದವನು ದುಃಖ ಪಡೋಕ್ಕೆ ಸಾಧ್ಯವಿಲ್ಲ. ದುಃಖ ಪಡಬಾರ್ದು, ಮೋಹಗೊಳ್ಳಬಾರ್ದು ಅಂತ ಹೇಳ್ತಿದ್ದಾನೆ ಇಲ್ಲಿ ಕೃಷ್ಣನು ಹೇಳಿರೋದು. ಇದಕ್ಕೆ ವ್ಯಾಖ್ಯಾನದಲ್ಲಿ ವಿಸ್ತರಿಸ್ತಾರೆ ಭಾಷ್ಯಕಾರರು. ಏಕಸ್ಮಿನ್ ದೇಹೆ ವರ್ತಮಾನಸ್ಯ ದೇಹಿನ, ಮೊದಲು ಒಂದು ದೇಹದಲ್ಲಿ ಇದ್ದಾನೆ ದೇಹಿ, ಜೀವಾತ್ಮನು. ಕೌಮಾರಾವಸ್ಥಾಂ ವಿಹಾಯ, ಕುಮಾರ ಭಾವವನ್ನು ಬಿಟ್ಟು ಅವಸ್ಥೆಯನ್ನ ಯೌವನಾದಿ ಅವಸ್ಥಾ ಪ್ರಾಪ್ತವು, ಯೌವನ ಮೊದಲಾದ ಅವಸ್ಥೆಯನ್ನು, ಇದೆಲ್ಲ ಅವಸ್ಥೆಗಳನ್ನು ಹೊಂದಿದಾಗ ಆತ್ಮನಃ ಸ್ಥಿರತ್ವ ಬುದ್ಧಿಯ, ಆತ್ಮನು ಸ್ಥಿರನಾಗಿದ್ದಾನೆ ಅಂತ ಬುದ್ಧಿಯಿಂದಲೇ ಯಥಾ ಆತ್ಮ ನಷ್ಟ ಇತಿ ನ ಶೋಚತಿ. ಬಹಳ ಅದ್ಭುತವಾಗಿ ಹೇಳ್ತಾರೆ ಭಾಷಿಕಾರರು. ಒಬ್ಬ ಕುಮಾರನಾಗಿರೋನು ಬೆಳೆದು ಯೌವನ ಬರುತ್ತೆ, ಯುವಕನಾದಾಗ ಅಯ್ಯೋ ನಾನು ಸತ್ತೋದ್ನಲ್ಲ ಅಂತ ಅಳ್ತಾನೆಯೇ, ಅಳೋದಿಲ್ವಲ್ಲ ಅವನೇನು ಅಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಳೋದಿಲ್ಲ ಹೇಳಿದ್ರೆ ಅವನ ಆತ್ಮ ಅವನೇ ಆತ್ಮ, ಅದೇ ಆತ್ಮನಿಗೆ ಕೌಮಾರ ಹೋಗಿ ಯೌವನ ಬಂದಿರೋದು. ಇಲ್ಲದೆ ಹೋಗಿದ್ದಿದ್ರೆ ಅಳ್ಬೇಕಾಗಿತ್ತು. ಅವನೊಬ್ಬ ಮರಣ ಹೊಂದಿದ್ರೆ ಹೇಗೆ ಎಲ್ಲರೂ ಅಳ್ತಾರೋ ಆ ರೀತಿ ಅಳ್ಬೇಕಾಗಿತ್ತು, ಕೌಮಾರ ಹೋಗಿ ಯೌವನ ಬಂದರೆ. ಆದರೆ ಅಳೋದಿಲ್ವಲ್ಲ ಅಲ್ಲಿ. ಯಥಾ ನ ಶೋಚತಿ, ಯಥಾ ಆತ್ಮ ನಷ್ಟ ಇತಿ ನ ಶೋಚತಿ, ಆತ್ಮ ನಷ್ಟನಾದ ಅಂತ ಶೋಕ ಪಡೋದಿಲ್ವಲ್ಲ. ಅದೇ ರೀತಿ ದೇಹಾತ್ ದೇಹಾಂತರ ಪ್ರಾಪ್ತವು ಅಪಿ, ಒಂದು ದೇಹ ಹೋಗಿ ಇನ್ನೊಂದು ದೇಹ ಬಂದರೂ ಕೂಡ ತಥೈವ ಸ್ಥಿರಾತ್ಮೇತಿ ಬುದ್ಧಿಮಾನ್ ನ ಶೋಚತಿ ನ ಮುಖ್ಯತಿ ತತ್ರ ಮುಖ್ಯತಿ. ಪಾಠಾಂತರ ಶೋಚತಿ ಎನ್ನುವುದು, ಬುದ್ಧಿ ಉಳ್ಳವನು, ಒಬ್ಬ ಜ್ಞಾನಿಯಾದವನು, ತಿಳಿದವನು
ಆತ್ಮನು ಸ್ಥಿರನಾದವನು ಅಂತ ತಿಳಿದವನು. ಒಂದು ದೇಹ ಹೋಗಿ ಇನ್ನೊಂದು ದೇಹ ಬಂದರೂ ಇದೇ ರೀತಿಯಲ್ಲಿ ಶೋಕ ಪಡಬಾರದು. ಹೇಗೆ ಯೌವನ ಹೋಗಿ ಕೌಮಾರ ಬಂದರೆ ಅವನು ಶೋಕ ಪಡೋದಿಲ್ಲ. ಕುಮಾರಾವಸ್ಥೆ ಹೋಗಿ ಯೌವನಾವಸ್ಥೆ ಬರುತ್ತೆ, ಯಾರು ಅಳೋದಿಲ್ಲ ಆವಾಗ. ಅಯ್ಯೋ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಆದ್ದರಿಂದ ಆ ರೀತಿ ಇಲ್ಲಿ ಯೌವನ ಹೋಗಿ ಜರೆ ಬಂದರೆ ಅವನಿಗೆ ದುಃಖವಾಗಬಹುದು, ಅಯ್ಯೋ ಯೌವನ ಹೊಟ್ಟೋಯ್ತಲ್ಲ ಅಂತ ಹೇಳ್ಬಿಟ್ಟು ದುಃಖವಾಗಬಹುದು. ಆದರೂ ಮರಣವಾದರೆ ಹೇಗೆ ಶೋಕ ಪಡ್ತಾನೋ ಆ ರೀತಿ ಶೋಕ ಪಡೋದಿಲ್ಲ. ಹೋಗ್ಬಿಟ್ನಲ್ಲ ಅಂತ ಶೋಕ ಪಡೋದಿಲ್ಲ. ಆತ್ಮ ಅವನೇ ಆತ್ಮ. ಅದು ಚೆನ್ನಾಗಿ ಯಾಕೆ ಹಾಗೆ ಅಳೋದಿಲ್ಲ ಅಂತ ತಿಳಿದಿರೋದ್ರಿಂದ ಅಳೋದಿಲ್ಲ. ತಿಳಿದೇ ಹೋದ್ರೆ ಆತ್ಮ ಹೋಗ್ಬಿಟ್ಟ ಅಂತ ಅಳಬೇಕಾಗಿತ್ತು ಅವನು. ಆದರೆ ನನಗೆ ಅದು ಬಂದಿದೆ ಅಂತ ಎಲ್ಲರಿಗೂ ತಿಳಿಯುತ್ತೆ, ಅನುಭವ ಆಗುತ್ತೆ. ಅದೇ ರೀತಿ ಅವನಿಗೆ ಇನ್ನೊಂದು ದೇಹ ಬಂದ್ರು, ಹಮಾರ ಹೋಗಿ ಯೌವನ ಬಂದ್ರೆ ನಾವು ಬೇರೆ ಯಾರು ಶೋಕ ಪಡೋದಿಲ್ಲ. ಅವ್ರ ಬಂಧುಗಳು, ಹತ್ತಿರದ ಬಂಧುಗಳು ಆಗಲಿ ಯಾರೇ ಆಗಲಿ ಶೋಕ ಪಡೋದಿಲ್ಲ. ಅದೇ ರೀತಿ ಅವ್ರು ಮರಣ ಹೊಂದಿದಾಗಲೂ ಇನ್ನ ಪಡೆದುಕೊಳ್ತಾರೆ. ಅದರಿಂದಲೂ ಆ ಶೋಕ ಪಡೋಕ್ಕೆ ಅವಕಾಶವಿಲ್ಲ. ಯಾಕೆಂದ್ರೆ ಆತ್ಮನು ನಿತ್ಯನಾಗಿದ್ದಾನೆ. ದೇಹ ಮಾತ್ರವೇ ಬದಲಾಗ್ತಾ ಇರುತ್ತೆ. ಅವಸ್ಥೆಗಳು ಹೇಗೆ ಬೇರೆ ಬೇರೆ ಬರ್ತಾ ಇದೆಯೋ, ಯೌವನಾದಿ ಅವಸ್ಥಾ ಪ್ರಾಪ್ತವು, ಇದೆಲ್ಲ ಬೇರೆ ಬೇರೆ ಅವಸ್ಥೆಗಳು. ಹಾಗೆಯೇ ಬುದ್ಧಿವಂತನಾದವನು ಆತ್ಮನು ಸ್ಥಿರ, ಅದಕ್ಕೆ ನಾಶವಿಲ್ಲ. ದೇಹವು ಅಸ್ಥಿರ, ಅದಕ್ಕೆ ನಾಶವಿದ್ದೇ ಇದೆ. ಎಂದಿಗಾದರೂ ಹೋಗಬೇಕು, ಬದಲಾಗ್ತಾ ಇರುತ್ತೆ. ಹೇಗೆ ಇಲ್ಲಿ ಬದಲಾವಣೆಗಳಾಗುತ್ತೋ ಹಾಗೆ ಇನ್ನೊಂದು ದೇಹವೂ ಬರುತ್ತೆ. ಆ ರೀತಿ ತಿಳಿದವನು ಶೋಕ ಪಡಬಾರದು. ಅತಃ ಆತ್ಮನಾಂ ನಿತ್ಯತ್ವಾತ್ ಆತ್ಮಾನಃ ನ ಶೋಕಸ್ಥಾನಂ. ಆತ್ಮರುಗಳು ನಿತ್ಯವಾದ್ದರಿಂದ ಶೋಕ ಪಡಬೇಕಾಗಿಲ್ಲ. ಆತ್ಮರುಗಳ ವಿಷಯದಲ್ಲಿ ಶೋಕ ಪಡಬೇಕಾಗಿಲ್ಲ. ಏತಾವದತ್ರ ಕರ್ತವ್ಯ. ಮತ್ತೆ ಏನು ಮಾಡಬೇಕು ನಾವು ಅಂತ ಕೇಳಿದ್ರೆ ಭಾಷ್ಯಕಾರರು ಹೇಳ್ತಾರೆ, ಇಲ್ಲಿ ಶೋಕ ಪಡಬೇಕಾರದು ಸರಿ, ಪಡಬಾರದು ಅನ್ನೋದು. ಮಾಡಬೇಕಾದ್ದೇನು ಅಂತ ಹೇಳಿದ್ರೆ, ಆತ್ಮನಾಂ ನಿತ್ಯನಾಂ ಏವ ಅನಾದಿ ಕರ್ಮವಶ್ಯತೆಯ. ನಿತ್ಯರಾದ ಆತ್ಮರುಗಳಿಗೆ ಅನಾದಿಯಾದ ಕರ್ಮದ ವಶದಿಂದ, ಕರ್ಮ ಅನಾದಿಯಾದದ್ದು, ಯಾವಾಗಲೂ ಉಂಟಾಯಿತು ಕರ್ಮ ಅಂದರೆ ತಿಳಿಯೋದು ನಮಗೆ, ಆದಿಯೇ ಇಲ್ಲ ಅದಕ್ಕೆ. ಅನಾದಿಯಾದ ಕರ್ಮವಶದಿಂದ ತತ್ತತ್ ಕರ್ಮ ಉಚಿತ ದೇಹ ಸಂಸೃಷ್ಟಾನಾಂ, ಆಯಾ ಕರ್ಮಗಳಿಗೆ ಉಚಿತವಾದ ದೇಹದೊಡನೆ ಅವರಿಗೆ ಸಂಸರ್ಗ ಹೊಂದುತ್ತಾರೆ. ಅದರಿಂದ ಉಂಟಾದ ತೈರೇವ ದೇಹೈಹಿ ಬಂಧ ನಿವೃತ್ತಯೇ, ಅದರಿಂದಲೇ ಉಂಟಾದದ್ದು, ಅದರಿಂದಲೇ ಬಂಧವು, ಅದರಿಂದಲೂ ನಿವೃತ್ತಿಯು ಎರಡೂ ಆಗಬೇಕು ಇವನಿಗೆ. ತೈರೇವ ದೇಹೈಹಿ ಬಂಧ ನಿವೃತ್ತಯೇ. ಶಾಸ್ತ್ರೀಯಂ ಸ್ವವರ್ಣೋಚಿತಂ, ಶಾಸ್ತ್ರೀಯವಾದ ತನ್ನ ವರ್ಣಕ್ಕೆ ಉಚಿತವಾದ ಯುದ್ಧಾದಿಕಂ, ಯುದ್ಧ ಮೊದಲಾದದ್ದು ಇಲ್ಲಿ ಅರ್ಜುನನ ವಿಷಯದಲ್ಲಿ ಹೇಳ್ತಾ ಇರೋದ್ರಿಂದ ಯುದ್ಧವನ್ನೇ ಹೇಳ್ತಾ ಇದ್ದಾರೆ. ಕ್ಷತ್ರಿಯರಿಗೆ ಯುದ್ಧೇಶು ಅಪಲಾಯನಂ, ಕ್ಷತ್ರಿಯರಿಗೆಲ್ಲ ಅದು ವರ್ಣಾಶ್ರಮ ಧರ್ಮ ಅಂತ ಹೇಳಲ್ಪಟ್ಟಿದೆ. ಯುದ್ಧವನ್ನು, ಧರ್ಮಯುದ್ಧವನ್ನು ಮಾಡೋದು ಅವರಿಗೆ ತಮ್ಮ ವರ್ಣ ಧರ್ಮ ಅವರಿಗೆ. ಆದ್ದರಿಂದ ಯುದ್ಧಾದಿಕಂ, ಮೊದಲಾದ ತಮ್ಮ ವರ್ಣಕ್ಕೆ ಉಚಿತವಾದ ಯುದ್ಧವೇ ಮೊದಲಾದದ್ದು. ಅಂದರೆ ಆಯಾ ವರ್ಣಗಳಿಗೆ ಉಚಿತವಾದದ್ದು. ಇಲ್ಲಿ ಕ್ಷತ್ರಿಯನಾದ ಅರ್ಜುನನಿಗೆ ಯುದ್ಧವು ಅವನಿಗೆ ವರ್ಣಧರ್ಮ. ಅನಭಿಸಂಹಿತ ಫಲಂ, ಅನಭಿಸಂಹಿತ ಫಲಂ, ಫಲದಲ್ಲಿ ಆಶೆ ಇಲ್ಲದೆ ಕರ್ಮ ಕುರ್ವತಾಂ, ಈ ಕರ್ಮಗಳನ್ನೆಲ್ಲ ಮಾಡಿಕೊಂಡು, ಫಲದಲ್ಲಿ ಆಶೆ ಇಲ್ಲದೆ ಕರ್ಮಗಳನ್ನು ಮಾಡಿಕೊಂಡು, ಅವರ್ಜನೀಯತೆಯ, ಕೆಲವುದನ್ನು ಏನಾದರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ತಪ್ಪಿಸ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಇಂದ್ರಿಯೈಹಿ ಇಂದ್ರಿಯಾರ್ಥ ಸ್ಪರ್ಶಾ ಶೀತೋಷ್ಣಾದಿ ಪ್ರಯುಕ್ತ ಸುಖ ದುಃಖದ ಭವಂತಿ ತೇತು ಯಾವಚ್ಛಾಸ್ತ್ರೀಯ ಕರ್ಮ ಸಮಾಪ್ತಿ ಕ್ಷಂತವ್ಯಾ. ಇದುವೇ ಕರ್ಮ, ನಾವು ಮಾಡಬೇಕಾದ ಕರ್ತವ್ಯವೇನು? ಒಂದು ವಾಕ್ಯದಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಇಲ್ಲಿ ಏತಾವತ್ತು ಅತ್ರ ಕರ್ತವ್ಯಂ, ಇಷ್ಟು ಮಾಡಬೇಕಾದ್ದು ಎಲ್ಲರೂ. ಆತ್ಮರು ನಿತ್ಯರು ಅಂತ ಮೊದಲು ತಿಳಿಬೇಕು. ಆತ್ಮನಾಂ ನಿತ್ಯಾನಾಮೇವ, ನಿತ್ಯರಾದವರು ಇವರಿಗೆ, ಅವರು ನಿತ್ಯರಾದ್ದರಿಂದ ಆತ್ಮನಿಗೆ ಯಾವಾಗ ಉಂಟಾಯಿತು? ಆತ್ಮ ಯಾವಾಗ ಉತ್ಪತ್ತಿಯಾದ ಅಂದರೆ ಉತ್ಪತ್ತಿ ಇಲ್ಲ, ಅನಾದಿ, ಆದಿ ಇಲ್ಲದವನು, ಆದ್ಯಂತ ರಹಿತನಾದವನು. ಆತ್ಮರು ಅನಾದಿ ಆದ್ದರಿಂದ ಕರ್ಮವೂ ಅನಾದಿ. ಆದ್ದರಿಂದ ಅವರಿಗೆ ಅನಾದಿ ಕರ್ಮವಶ್ಯತೆಯ, ಕರ್ಮದ ವಶದಿಂದ
ಆಯಾ ಕರ್ಮಗಳಿಗೆ ಉಚಿತವಾದ ದೇಹ ಬರುತ್ತೆ, ಸಂಸರ್ಗ ಉಂಟಾಗುತ್ತೆ. ಆದ್ದರಿಂದ ತೈರೇವ ದೇಹೈಹಿ, ಅದೇ ದೇಹಗಳನ್ನು ಉಪಯೋಗಿಸಿಕೊಂಡು ಬಂಧ ನಿವೃತ್ತಯೇ, ಈ ಕರ್ಮ ಬಂಧವನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಶಾಸ್ತ್ರೀಯವಾದ ಸ್ವರ್ಣಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಬೇಕು. ವೇದದಲ್ಲಿ ಶಾಸ್ತ್ರೀಯವಾದದ್ದು ಅಂದರೆ, ಶಾಸ್ತ್ರ ಅಂದರೆ ವೇದವೇ. ವೇದಶಾಸ್ತ್ರಾತ್ ಪರಂ ನಾಸ್ತಿ ಅಂತ ಹೇಳಿದ್ರೆ ವೇದಾಖ್ಯ ಶಾಸ್ತ್ರಾತ್ ಅಂತ ಅರ್ಥ. ಅಲ್ಲಿ ವೇದಶಾಸ್ತ್ರಾತ್ ಅಂದರೆ ವೇದ ಎನ್ನುವಂತಹ ಶಾಸ್ತ್ರ, ವೇದವೇ ಶಾಸ್ತ್ರ. ಆದ್ದರಿಂದ ವೇದದಲ್ಲಿ ಹೇಳಿರುವಗಳು ಎಲ್ಲಲ್ಲಿ ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಕರ್ಮಗಳು ಹೇಳಿದೆ. ಎಲ್ಲವೂ ಶಾಸ್ತ್ರೀಯ ಕರ್ಮ. ಬರೀ ಶಾಸ್ತ್ರೀಯ ಕರ್ಮ ಅಂತ ಹೇಳಿದ್ರೆ ಎಲ್ಲವೂ ಬಂದುಬಿಡುತ್ತೆ. ಅಶಾಸ್ತ್ರೀಯ ಕರ್ಮಗಳಲ್ಲಿ ತಮ್ಮ ವರ್ಣಕ್ಕೆ ಉಚಿತವಾದ ಕರ್ಮಗಳನ್ನು ಅವರು ಆರಿಸ್ಕೊಳ್ಬೇಕು. ತಮ್ಮ ವರ್ಣಕ್ಕೂ ಆಶ್ರಮಕ್ಕೂ ಸ್ವವರ್ಣ ಉಚಿತಂ, ವರ್ಣ ಅಂದರೆ ಆಶ್ರಮವೂ ಸೇರುತ್ತೆ. ತಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾತ್ರ ಅವರು ಸ್ವೀಕಾರ ಮಾಡಬೇಕು, ಮಿಕ್ಕಿದ್ದು ಅವರಿಗೆ ಉಚಿತವಲ್ಲ. ಆದ್ದರಿಂದ ಒಬ್ಬ ಗೃಹಸ್ಥನಿಗೆ ಸನ್ಯಾಸಿಯ ಧರ್ಮ ಉಚಿತವಲ್ಲ, ಸನ್ಯಾಸಿಗೆ ಗೃಹಸ್ಥನ ಧರ್ಮ ಉಚಿತವಲ್ಲ. ಎರಡೂ ಶಾಸ್ತ್ರೀಯವಾದ ಕರ್ಮಗಳು, ಎರಡೂ ವೇದದಲ್ಲಿ ಹೇಳಿದೆ. ಆದರೆ ಅವರವರು ಅವರಿಗೆ ಉಚಿತವಾದ ಕರ್ಮಗಳನ್ನು ತೆಗೆದುಕೊಂಡು ಅನಭಿಸಂಹಿತ ಫಲಂ ಕರ್ಮ, ಫಲದಲ್ಲಿ ಆಸೆ ಇಲ್ಲದಂತಹ ಮಾಡಿಕೊಂಡು ಕರ್ಮವನ್ನು ಮಾಡಿಕೊಂಡು ಕುರ್ವತಾಂ, ಇದು ಮಾಡಿಕೊಂಡಿರಬೇಕು. ಹೀಗೆ ಮಾಡುವಾಗ ಕೆಲವು ತಪ್ಪಿಸಿಕೊಳ್ಳಲಾಗದಂತಹ ಸುಖ ದುಃಖಗಳು ಬರುತ್ತೆ. ಯಾವುದರಿಂದ ಅಂತ ಹೇಳಿದ್ರೆ ಇಂದ್ರಿಯೈಹಿ, ಇಂದ್ರಿಯಾರ್ಥ ಸ್ಪರ್ಶಾಹ, ಇಂದ್ರಿಯಗಳ ಪದಾರ್ಥ ವಿಷಯಗಳೊಡನೆ ಸಂಬಂಧ ಹೊಂದುತ್ತೆ. ವಿಷಯಗಳು ಇಂದ್ರಿಯಗಳಿಗೆ ಶಬ್ದ ಸ್ಪರ್ಶ ರೂಪರಸ ಗಂಧಗಳು, ಇವುಗಳ ಜೊತೆಗೆ ಸಂಬಂಧ ಹೊಂದಿದಾಗ ಶೀತ ಉಷ್ಣ ಪ್ರಯುಕ್ತ ಸುಖ ದುಃಖದ ಭವಂತಿ, ಸುಖ ದುಃಖಗಳು ಉಂಟಾಗುತ್ತೆ ಮಾಡುವಾಗ. ಶಾಸ್ತ್ರೀಯ ಕರ್ಮವನ್ನು ಮಾಡುವಾಗ ಮಳೆ ಬರುತ್ತೆ, ಇಲ್ಲ ಚಳಿ ಆಗುತ್ತೆ, ಬಿಸಿಲು ಹೆಚ್ಚಾಗಿರುತ್ತೆ, ಗಾಳಿ ಹೆಚ್ಚಾಗಿರುತ್ತೆ, ಬೇರೆ ಹೊರಗಡೆ ವಿಷಯಗಳೆಲ್ಲ ಬೇಕಾದಷ್ಟು ಇರುತ್ತೆ. ಅದೆಲ್ಲ ನಮ್ಮ ನಿಯಮನದಲ್ಲಿಲ್ಲ. ಆದ್ದರಿಂದ ಅತ್ಯಧಿಕವಾಗಿ ಮಳೆ ಬಂತು ಅಂತ ಹೇಳಿದ್ರೆ ನಮ್ಮ ನಿಯಮದಲ್ಲಿಲ್ಲ. ಅದು ಶಾಸ್ತ್ರೀಯ ಕರ್ಮ ಮಾಡುವವರೆಗೂ ಅದನ್ನು ತಡ್ಕೊಳ್ಬೇಕು, ಅದನ್ನು ಸಹಿಸಿಕೊಳ್ಳಬೇಕು. ಅದು ಯಾವತ್ ಶಾಸ್ತ್ರೀಯ ಕರ್ಮ ಸಮಾಪ್ತಿ ಕ್ಷಂತವ್ಯಾಹ, ಸಹಿಸಿಕೊಳ್ಬೇಕು ಅಂತ ಹೇಳಿದ್ರು. ಒಂದು ಕರ್ಮ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಹೊರಗಡೆಯಿಂದ ಎಷ್ಟೋ ವಿಘ್ನಗಳು ಬರಬಹುದು. ಅವುಗಳನ್ನೆಲ್ಲ ಕರ್ಮ ಮುಗಿಯುವವರೆಗೂ ತನ್ನ ಕೈಯಲ್ಲಿ ಇಲ್ಲ, ಅದೆಲ್ಲ ತನ್ನ ನಿಯಮನದಲ್ಲಿ ಇಲ್ಲದಂತಹ ಆ ಕರ್ಮ, ಹೊರಗಡೆ ವಿಷಯಗಳು ಯಾವ ಯಾವುದು ಇಂದ್ರಿಯಗಳಿಗೆ ಬಾಧೆ ಕೊಡುತ್ತವೋ ಅದನ್ನೆಲ್ಲ ಶಾಸ್ತ್ರೀಯ ಕರ್ಮ ಮುಗಿಯುವವರೆಗೂ ಸಹಿಸಿಕೊಳ್ಬೇಕು. ಇವನು ಸಹಿಸಿಕೊಂಡು ಕರ್ಮವನ್ನು ಮಾಡಬೇಕು, ಫಲದಲ್ಲಿ ಆಸೆ ಇಲ್ಲದೆ ಮಾಡಬೇಕು. ಈ ರೀತಿ ಮಾಡುವುದೇ ಅವನಿಗೆ ಇದು ಕರ್ತವ್ಯ. ಅದನ್ನೇ ಹೇಳ್ತಾ ಇರಲಿ, ಏತಾವತ್ ಅತ್ರ ಕರ್ತವ್ಯಂ. ಇಲ್ಲಿ ಧೀರಃ ತತ್ರ ನ ಮುಖ್ಯತಿ ಅಂತ ಹೇಳಿದ್ರೆ ಮೋಹಗೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಕರ್ಮಗಳನ್ನು ಮಾಡ್ತಾನೆ ಅಂತ ಅರ್ಥ. ಮೋಹಗೊಳ್ಳದೆ ತನ್ನ ಕರ್ಮಗಳನ್ನು ಅವನು ಹೀಗೆ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಮಾಡಬೇಕಾದ್ದು ಅವನಿಗೆ ಕರ್ತವ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮನಾಂ ಅಶೋಚನೀಯತ್ವಾಯ ನಿತ್ಯತ್ವ ಮುಕ್ತಂ. ಆತ್ಮರುಗಳೆಲ್ಲ ನಿತ್ಯ ಅಂತ ಹೇಳಿ ಅವರ ವಿಷಯದಲ್ಲಿ ಶೋಕ ಪಡಬೇಕಾಗಿಲ್ಲ ಅನ್ನೋದನ್ನು ಹೇಳಿದ್ರು. ತತ್ರ ಆತ್ಮನಿತ್ಯತ್ವೇ ಜನ್ಮ ಮರಣಾದಿ ಪ್ರತೀತಿ ವ್ಯವಹಾರವು ಕಥಂ ಇತಿ ಶಂಕಾಂ ದೃಷ್ಟಾಂತೇನ ಪರಿಹರಿತಿ ದೇಹಿನಃ ಇತಿ. ಆತ್ಮರು ನಿತ್ಯರು ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ದು ಮೊದಲು ಆತ್ಮನಿತ್ಯತ್ವವನ್ನು ಹೇಳಿದ್ರು. ಆತ್ಮರು ನಿತ್ಯರಾದರೆ ಜನ್ಮ ಮರಣ ಎಲ್ಲ ಬರುತ್ತಲ್ಲ ಇಲ್ಲಿ, ಅದಕ್ಕೆ ಏನು ಪರಿಹಾರ? ಈ ವ್ಯವಹಾರಗಳೆಲ್ಲ ಆಗುತ್ತಲ್ಲ, ಇದು ಹೇಗೆ ಸಾಧ್ಯ? ನಿತ್ಯವಾಗಿದ್ದರೆ ಒಬ್ಬ ಮರಣ ಹೊಂದುತ್ತಾನೆ, ಒಬ್ಬ ಜನನವಾಗುತ್ತೆ, ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಒಂದು ದೃಷ್ಟಾಂತದ ಮೂಲಕ ಹೇಳ್ತಾರೆ. ದೇಹಿನೋ ಅಸ್ಮಿನ್ ಯಥಾ ದೇಹೆ ಅಂತ ಹೇಳಿ, ಅಸ್ಮಿನ್ ಇತಿ ನಿರ್ದೇಶ ಅಭಿಪ್ರೇತಮಃ ಏಕಸ್ಮಿನ್ ಇತಿ. ಅಸ್ಮಿನ್ ಅಂತ ಹೇಳಿದ್ರೆ ಒಂದೇ ಒಂದು ಅಸ್ಮಿನ್ ಇತಿ ನಿರ್ದೇಶ ಅಭಿಪ್ರೇತಮಃ ಏಕಸ್ಮಿನ್ ಇತಿ. ಅಸ್ಮಿನ್ ಅಂತ ಹೇಳಿರೋದು
ಏಕಸ್ಮಿನ್ ಅಂತ ಹೇಳಿದ್ರು. ದೇಹಿನೋಸ್ಮಿನ್ ಶ್ಲೋಕದಲ್ಲಿ ದೇಹಿನಃ ಅಸ್ಮಿನ್ ಯಥಾ ದೇಹೆ ಅಸ್ಮಿನ್ ದೇಹೆ ಅಂತ ಹೇಳಿದಾಗ ಏಕಸ್ಮಿನ್ ದೇಹೆ ಅಂತ ಅದಕ್ಕೆ ಅರ್ಥ. ಅಸ್ಮಿನ್ ಅಂದರೆ ದೇಹಸ್ಯ ಅವಸ್ಥಾತ್ರಯಾನ್ವಯ ನಿರ್ದೇಶನಾದಪಿ ನಿದರ್ಶನಾದಪಿ ದೇಹಿನಿ ಏವ ತನ್ನಿದರ್ಶನಂ ಉಚಿತಮಿತಿ ಅಭಿಪ್ರಾಯೇಣ ದೇಹೇ ವರ್ತಮಾನಸ್ಯ ಅಂತ ಹೇಳೋದು. ಇಲ್ಲಿ ಹೇಳಿರೋ ಮೂರು ಅವಸ್ಥೆಗಳು ಇಲ್ಲಿ ಶ್ಲೋಕದಲ್ಲಿ ಹೇಳುವಾಗ ಯಥಾ ದೇಹೇ ಕೌಮಾರಂ ಯೌವನಂ ಜರ, ದೇಹದಲ್ಲಿ ಉಂಟಾಗುವ ಮೂರು ಅವಸ್ಥೆಗಳನ್ನು ಕೃಷ್ಣನು ಅರ್ಜುನನಿಗೆ ತಿಳಿಸ್ತಾ ಇರೋದಿಲ್ಲಿ. ದೇಹೇ ಕೌಮಾರಂ, ದೇಹದಲ್ಲಿ ಉಂಟಾಗ್ತಿದೆ ಅಂತ. ಆ ದೇಹದಲ್ಲಿ ಉಂಟಾಗುವ ಅವಸ್ಥೆಯು ದೇಹಿಯಾದ ಆತ್ಮನ ಮೇಲೆ ಪ್ರಭಾವ ಮಾಡುತ್ತೆ, ಅದನ್ನು ಹೊಂದುತ್ತೆ. ಅದರಿಂದ ಇಲ್ಲಿ ಭಾಷ್ಯಕಾರರು ದೇಹಿನಃ ಕೌಮಾರಾವಸ್ಥಾಂ ವಿಹಾಯ ಅಂತ ಹೇಳಿದ್ರು. ದೇಹಿಯ ಒಂದು ಕೌಮಾರಾವಸ್ಥೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂತ ಹೇಳಿ ದೇಹಸ್ಯ ಅವಸ್ಥಾತ್ರಯ ಅನ್ವಯ ನಿದರ್ಶನಾದಪಿ, ದೇಹದ ಮೂರು ಅವಸ್ಥೆಗಳನ್ನು ಹೇಳ್ತಾ ಇದ್ರು ಕೂಡ ದೇಹಿನಿಯೇವ ತನ್ನ ನಿದರ್ಶನಂ ಉಚಿತಂ, ಆತ್ಮನಿಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆಂದ್ರೆ ಆತ್ಮ ನಿತ್ಯತ್ವವನ್ನು ಹೇಳ್ಬೇಕಾದ್ರೆ ಇಲ್ಲಿ ಒಳಗಡೆ ಆತ್ಮ ಇದಾನಲ್ಲ, ದೇಹದೊಡನೆ ಬೇರೆ ಮಾಡೋಕ್ಕಾಗದೇ ಇರೋ ಹಾಗೆ ಅವನಿಗೆ ಅಂತಾನೆ ಇಲ್ಲಿ ಭಾಷ್ಯಕಾರರು ದೇಹಿನಃ ಕೌಮಾರಾವಸ್ಥಾಂ ವಿಹಾಯ ಅಂತ ಹೇಳಿದ್ರು. ದೇಹೇ ವರ್ತಮಾನಸ್ಯ ಅಂತ ಅರ್ಥ ಇಲ್ಲಿ. ಅದನ್ನ ದೇಹೇ ವರ್ತಮಾನಸ್ಯ ದೇಹಿನಃ, ದೇಹಕ್ಕೆ ಉಂಟಾಗುವ ಅವಸ್ಥೆಗಳು ದೇಹದಲ್ಲಿ ಇರುವ ದೇಹಿಗೆ ಅವನ ಮೇಲೆ ಪ್ರಭಾವವನ್ನು ಮಾಡುತ್ತೆ, ಉಂಟಾಗುತ್ತೆ. ಅದರಿಂದ ಕೌಮಾರವ್ ಯೌವನಂ ಜರಾ ಇತಿ ಮೂರು ಕ್ರಮವನ್ನು ಹೇಳಿದೆ ಇಲ್ಲಿ. ಕ್ರಮ ನಿರ್ದೇಶ ಸೂಚಿತ ಅರ್ಥ ಸ್ವಭಾವ ಫಲಿತ ಮುಕ್ತಂ ವಿಹಾಯ ಅಂತ ಹೇಳಿ ಕ್ರಮವನ್ನು ಹೇಳಿರೋದ್ರಿಂದ ಒಂದನ್ನು ಬಿಟ್ಟು ಒಂದಕ್ಕೆ ಹೋಗ್ತಾನೆ. ಕೌಮಾರವನ್ನು ಬಿಟ್ಟು ಯೌವನ, ಯೌವನವನ್ನು ಬಿಟ್ಟು ಜರೆ. ಆದ್ದರಿಂದ ಇಲ್ಲಿ ಕೌಮಾರಾವಸ್ಥಾಂ ವಿಹಾಯ ಬಿಟ್ಟು ಬಿಟ್ಟು ಮುಂದೆ ಹೋಗ್ತಾನೆ. ಕೌಮಾರ ಯೌವನ ತ್ಯಾಗಯೋರಪಿ ಶೋಕ ವಿಶೇಷ ನಿಮಿತ್ತತ್ವಾತ್ ತದ್ವ್ಯವಚ್ಛೇದಾರ್ಥಂ ಯಥಾಶಬ್ದ ತಾತ್ಪರ್ಯ ವ್ಯಕ್ತಿಯರ್ಥಂ ಚ ಉಕ್ತಂ ಆತ್ಮನಃ ಇತ್ಯಾದಿ. ಇಲ್ಲಿ ಹೇಳ್ತಿದ್ದಾರೆ ಯೌವನಾದಿ ಅವಸ್ಥಾ ಪ್ರಾಪ್ತವು ಆತ್ಮನಃ ಸ್ಥಿರತ್ವ ಬುದ್ಧಿಯ ಅಂತ ಹೇಳಿದ್ರು. ಆತ್ಮನು ಸ್ಥಿರನಾಗಿದ್ದಾನೆ. ಕೌಮಾರಾವಸ್ಥೆ ಯೌವನಾವಸ್ಥೆ ಹೋಗಿ ಜರೆ ಬಂದರೆ ಶೋಕ ಬರ್ಬೋದಲ್ಲ, ಶೋಕ ವಿಶೇಷ ನಿಮಿತ್ತತ್ವಾತ್ ಅಂತ ಹೇಳಿದ್ರು. ಕೌಮಾರ ಯೌವನ ತ್ಯಾಗಯೋರಪಿ ಶೋಕ ವಿಶೇಷ ನಿಮಿತ್ತತ್ವಾತ್, ಶೋಕಕ್ಕೆ ಕಾರಣವಾಗಬಹುದು. ಯೌವನ ಹೋಗ್ಬಿಟ್ಟು ಜರೆ ಬಂದರೆ ದುಃಖವಾಗಬಹುದು, ಆದರೆ ಆ ರೀತಿ ಆಗೋದಿಲ್ಲ. ಯಾಕೆ ಅಂದರೆ ಆತ್ಮನು ನಿತ್ಯನಾಗಿರೋದಿಲ್ಲ. ಯಥಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಯಥಾ ಅನ್ನೋ ಶಬ್ದಕ್ಕೆ ಹೇಗೆ ಅವನಿಗೆ ದುಃಖ ಉಂಟಾಗೋದಿಲ್ವೋ, ಯಾಕೆ ಅಂದರೆ ಆತ್ಮನು ಸ್ಥಿರ ಅಂತ ತಿಳಿದಿರೋದ್ರಿಂದಲೇ. ಬಾಲ್ಯಾವಸ್ಥಾ ನಿವೃತ್ತೌ ಅಪಿ ಆತ್ಮನಃ ಸ್ಥಿರತ್ವ ಬುದ್ಧಿರ್ಹಿ ತದ್ವಿನಾಶ ನಿಮಿತ್ತ ಶೋಕ ಅಭಾವ ಹೇತು. ಅದು ವಿನಾಶವಾಗೋಯ್ತು, ಆತ್ಮನ ನಾಶನ ಆಗ್ಬಿಟ್ಟ ಅನ್ನೋ ಶೋಕ ಬರೋದಿಲ್ಲ ಯಾರಿಗೂ. ಯಾಕೆ ಅಂತ ಹೇಳಿದ್ರೆ ಆತ್ಮನು ಸ್ಥಿರವಾಗಿದ್ದಾನೆ ಎನ್ನುವ ಬುದ್ಧಿಯೇ ಅದಕ್ಕೆ ಕಾರಣ. ಸಹ ಅತ್ರಾಪಿ ಸಮಾನಃ ಇತ್ಯರ್ಥ. ಅಂತ ಇಲ್ಲಿಯೂ ಅದು ಸಮಾನವಾಗಿದೆ. ದೇಹಾಂತರ ಪ್ರಾಪ್ತಿ ಇತ್ಯತ್ರ ಅಂತರ ಶಬ್ದ ಸೂಚಿತಂ ಪೂರ್ವದೇಹತ್ಯಾಗಾಖ್ಯಂ ಶೋಕ ಪ್ರಸಂಜಕಂ ದರ್ಶಯತಿ ದೇಹ ರೀತಿ. ಅದೇ ರೀತಿಯಲ್ಲಿ ತಥಾ ದೇಹಾಂತರ ಪ್ರಾಪ್ತಿ, ಒಂದು ಪೂರ್ವ ದೇಹ ಹಿಂದಿನ ದೇಹವನ್ನು ಬಿಟ್ಟು ಮುಂದಿನ ದೇಹವನ್ನು ಪಡೆದಾಗ ಅಂತ ಅರ್ಥ. ಅದೇ ರೀತಿಯಲ್ಲಿ ದೇಹಾತ್ ದೇಹಾಂತರ ಪ್ರಾಪ್ತವು, ದೇಹಾಂತರ ಪ್ರಾಪ್ತಿ ಅಂದರೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹವನ್ನು, ಕೌಮಾರವನ್ನು ಬಿಟ್ಟು ಯೌವನಕ್ಕೆ ಹೋಗೋ ಹಾಗೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಅದನ್ನ ವ್ಯಾಖ್ಯಾನದಲ್ಲಿ ವಿವರಿಸ್ತಾರೆ. ಧೀರ ಶಬ್ದಸ್ಯ ಪ್ರಕರಣ ವಿಶೇಷಿತೋ ಅರ್ಥ ಸ್ಥಿರ ಆತ್ಮೇತಿ ಬುದ್ಧಿಮಾನ್. ಸ್ಥಿರ ಆತ್ಮ ಇತಿ ಬುದ್ಧಿಮಾನ್. ಧೀರ ಅನ್ನೋದಕ್ಕೆ ಈ ರೀತಿ ಅರ್ಥ ಹೇಳಿದ್ರು. ಆತ್ಮ ಸ್ಥಿರ ಅನ್ನುವ ಬುದ್ಧಿ ಉಳ್ಳವನು. ಇದು ಪ್ರಕರಣಕ್ಕೆ ಉಚಿತವಾದ. ಧೀರ ಅನ್ನೋದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಧೀರ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳು ಬರುತ್ತೆ. ಧೀರ ಅಂದರೆ ಏನರ್ಥ ಅಂದರೆ, ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಆತ್ಮನಿತ್ಯತ್ವವನ್ನು ಉಪದೇಶ ಮಾಡ್ತಿರುವಂತಹ ಪ್ರಕರಣ. ಆದ್ದರಿಂದ ಆತ್ಮನು ನಿತ್ಯ ಅಂತ ಯಾರು ತಿಳಿದಿದಾನೋ ಅವನನ್ನ ಇಲ್ಲಿ ಧೀರ ಅಂತ ಹೇಳಿರೋದು. ಸ್ಥಿರ ಆತ್ಮೇತಿ ಬುದ್ಧಿಮಾನ್, ಸ್ಥಿರನಾದವನು ಅಂತ ತಿಳಿದವನು. ಅಶೋಚ್ಯಾನಿತ್ಯಾದಿನ ಪ್ರಾವುಕ್ತೇನ ಸಂಗಮೇತಿ ಅತಃ. ಅಶೋಚ್ಯಾನ ಅನ್ಯಶೋಚಸ್ತ್ವಂ ಅಂತ ಹೇಳಿದ್ರಲ್ಲ ಹಿಂದೆ, ಪ್ರಜ್ಞಾವಾದಾಂಶ್ಚ ಭಾಷ್ಯಸೆ ಎಲ್ಲ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಅತಃ ಆತ್ಮನಾಂ ನಿತ್ಯತ್ವಾತ್ ಆತ್ಮಾನೋ ಶೋಕಸ್ಥಾನಂ ಅಂತ ಹೇಳಿದ್ರು. ಅಶೋಚ್ಯಾನ ಅನ್ವಶೋಚಸ್ತ್ವಂ
ಅಂತ ಹೇಳಿದ್ರಲ್ಲ, ಶೋಕ ಪಡದೇ ಇರೋರೆಲ್ಲ ಶೋಕ ಪಡ್ತಿದ್ಯಲ್ಲ, ಯಾಕೆ ಅಂದರೆ ಆತ್ಮನ ನಿತ್ಯತ್ವಾತ್ ಆತ್ಮಾನಃ ನ ಶೋಕಸ್ಥಾನಂ ಏವಂ ಶ್ಲೋಕದ್ವಯೇನ ಕ್ರಮಾತ್ ಪ್ರಾಪ್ಯಂ ನಿವರ್ತ್ಯಂಚ ವ್ಯಂಜಿತಂ. ಪ್ರಾಪ್ಯವಾದದ್ದು, ನಿವರ್ತ್ಯವಾದದ್ದು. ಆತ್ಮಸ್ವರೂಪವನ್ನು ಪಡೆದುಕೊಳ್ಬೇಕು, ನಿವರ್ತ್ಯ ಅಂದರೆ ಈ ಬಂಧವನ್ನು ಕಳೆದುಕೊಳ್ಬೇಕು, ಸ್ವರೂಪ ಜ್ಞಾನವನ್ನು ಪಡೆದುಕೊಳ್ಬೇಕು. ಅದು 2 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದೆ ಎಂದರು. ಅಥ ಅತ್ರ ಹೃದ್ಗತಂ ಪ್ರಾಪಕ ವಿಷಯೋತ್ತರ ಶ್ಲೋಕದ್ವಯ ಫಲಿತಂ ಸಂಕಲಯ್ಯ ಸಂಗತಿಮಃ. ಇದು ಮುಂದಿನದು ಏತಾವರಿತಿ ಕರ್ತವ್ಯಂ ಅಂತ ಹೇಳೋದು ಸಂಗತಿಯನ್ನು ತಿಳಿಸುತ್ತೆ. ಮುಂದಿನ 2 ಶ್ಲೋಕಗಳಲ್ಲಿ ಪ್ರಾಪಕ ವಿಷಯ ಯಾವುದು ಇಂತಹ ಒಂದು ಬುದ್ಧಿಯನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಮುಂದೆ ಅದನ್ನ 2 ಶ್ಲೋಕಗಳಲ್ಲಿ ಬರುತ್ತೆ. ಅದನ್ನ ಇಲ್ಲಿಯೇ ಸಂಗತಿಯಾಗಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಸಂಗತಿ ಇದು 2 ಶ್ಲೋಕಗಳಿಗೆ. ಇಂದ್ರಿಯ ಅದೇ ಮಾತ್ರ ಸ್ಪರ್ಶ ಸುಖವಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಮುಂದಿನ ಶ್ಲೋಕ. ಅದಕ್ಕೆ ಇಲ್ಲಿಯೇ ಹೇಳ್ತಾ ಇದ್ದಾರೆ ಸಂಗತಿಯನ್ನ. ಇಂದ್ರಿಯೈಹಿ ಇಂದ್ರಿಯಾರ್ಥ ಸ್ಪರ್ಶಾಹ ಶೀತೋಷ್ಣಾದಿ ಪ್ರಯುಕ್ತ ಸುಖ ದುಃಖದ ಭವಂತಿ. ಶೀತ ಉಷ್ಣ ಮೊದಲಾದ ಪ್ರಯುಕ್ತವಾಗಿ ಸುಖವನ್ನು ದುಃಖವನ್ನು ಕೊಡುತ್ತೆ. ಅದನ್ನೆಲ್ಲ ಶಾಸ್ತ್ರೀಯ ಕರ್ಮ ಮುಗಿಯುವವರೆಗೂ ಇವನು ಸಹಿಸಿಕೊಳ್ಳಬೇಕು ಅನ್ನೋದು ಇಲ್ಲಿ ಹೇಳ್ತಿರೋದು. ಬಂಧ ನಿವೃತ್ತಯೇ ಇತ್ಯಂತಹ ಅಮೃತತ್ವಾಯ ಇತ್ಯಸ್ಯ ಅರ್ಥ. ಅದು ಮುಂದೆ ಬರುವಂತಹದ್ದು ಅಮೃತತ್ವಾಯ ಅಂತ ಹೇಳಬಾರದು. ಶುದ್ಧ ಸ್ವಭಾವಾನ ಸಂಸಾರ ಅನುಪಪತ್ತಿ ಪರಿಹಾರಾಯ ಉಕ್ತಂ ಅನಾದೀತಿ ಅಂತ ಹೇಳಿದ್ರು. ಸಂಸಾರ ಅನುಪಪತ್ತಿ ಪರಿಹಾರಾಯ ಉಕ್ತಂ. ಸಂಸಾರವೇ ಉತ್ಪನ್ನವಲ್ಲವಲ್ಲ ಶುದ್ಧ ಸ್ವಭಾವದವರಿಗೆ ಅಂದರೆ ಇದು ಅನಾದಿ ಕಾಲದಿಂದ ಬಂದಿದೆ. ಆದ್ದರಿಂದ ಇದು ಎಲ್ಲರಿಗೂ ಇರುವಂತಹದ್ದು. ಇಲ್ಲಿ ಬದ್ಧ ಜೀವರಿಗೆಲ್ಲರಿಗೂ ಕರ್ಮವು ಅನಾದಿ ಕಾಲದಿಂದ ಬಂದಿರೋದು. ನತು ಅನಿರ್ವಚನೀಯ ಅಜ್ಞಾನಾದಿ ವಶ್ಯತೆಯ ಇತಿ ಭಾವ. ಕರ್ಮವಶ್ಯತೆಯ ಅಂತ ಹೇಳಿದ್ರೆ ಕರ್ಮ ಅನ್ನೋದು ಎಲ್ಲವೂ ಪರಮಾರ್ಥವೇ. ಕರ್ಮಕ್ಕೆ ಇವನು ವಶನಾಗಿದ್ದಾನೆ ಅಂದರೆ ತಾನು ಮಾಡಿದ ಕರ್ಮಗಳ ಫಲವನ್ನು ಅನುಭವಿಸೋಕ್ಕೆ ದೇಹಗಳು ಬರ್ತಾ ಇರುತ್ತೆ ಇವನಿಗೆ. ಅದು ಅನಿರ್ವಚನೀಯ ಅಜ್ಞಾನಾದಿ ವಶ್ಯತೆಯ ಅಲ್ಲ. ಅದ್ವೈತದಲ್ಲಿ ಹೇಳುವ ಹಾಗೆ ಅಜ್ಞಾನ ಅನ್ನೋದು ಅವಿದ್ಯೆಗೆ ವಶನಾಗಿ ಜೀವಭಾವ ಬಂದಿದೆ ಅಂತ ಹೇಳಿದ್ರು. ಅವಿದ್ಯೆ ಅನ್ನೋದು ಏನು, ಅದಕ್ಕೆ ಡೆಫಿನೇಷನ್ನು ಅಂದರೆ ಅನಿರ್ವಚನೀಯ, ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇರುತ್ತೆ ಹೋಗ್ಬಿಡುತ್ತೆ. ಇರುತ್ತೆ ಅಂತ ಹೇಳಿದ್ರೆ ಸತ್ ಚೇತ್ ನ ಬಾಧ್ಯೇತ ಅಸತ್ ಚೇತ್ ನ ಪ್ರತೀಯತೆ. ಆದ್ದರಿಂದ ಸದ ನಿರ್ವಚನೀಯಂ ಅಂತ ಹೇಳಿದ್ರು. ಸತ್ ಅಂತ ಹೇಳಿಬಿಟ್ರೆ ಇದೆ ಅಂತ ಹೇಳಿದ್ರೆ ಹೋಗ್ಬಿಡುತ್ತೆ. ಜ್ಞಾನ ಬಂದರೆ ಆಮೇಲೆ ಇರೋದಿಲ್ವಲ್ಲ, ಸತ್ ಅಂತ ಹೇಳೋಕ್ಕಾಗಲ್ಲ. ಅಸತ್ ಅಂದರೆ ಇಲ್ಲ ಅಂತ ಹೇಳಿ ಇದೆಯಲ್ಲ, ಕಂಡು ಬರ್ತಿದೆ ಬಯಲ ಎಲ್ಲರಿಗೂ, ದೇಹಗಳೆಲ್ಲ ಕಂಡು ಬರ್ತಾ ಇದೆ ಎಲ್ಲರಿಗೂ. ಆದ್ದರಿಂದ ಇದೆ, ಆದರೆ ಹೋಗ್ಬಿಡುತ್ತೆ. ಅದರಿಂದ ಇದೆ ಅಂತಾನು ಹೇಳೋಕ್ಕಾಗಲ್ಲ, ಇಲ್ಲ ಅಂತಾನು ಹೇಳೋಕ್ಕಾಗಲ್ಲ. ಸತ್ಯ ಅಸತ್ಯ ಅನಿರ್ವಚನೀಯಂ. ಸದಸದ್ ಅನಿರ್ವಚನೀಯಂ ಅಂತ ಹೇಳಿದ್ರು. ಆ ಅನಿರ್ವಚನೀಯವಾದ ಅಜ್ಞಾನಕ್ಕೆ ವಶ್ಯನಾಗಿದ್ದಾನೆ ಅಂತ ಹೇಳಿದ್ರೆ ಆ ರೀತಿಯಲ್ಲ, ಇದು ಕರ್ಮವಶ್ಯತೆಯ ಪರಮಾರ್ಥವಾದ ಕರ್ಮಕ್ಕೆ ವಶನಾಗಿ ಅಂತ ಅರ್ಥ. ಸ್ವತಃ ಅತ್ಯಂತ ಸಮಾನಾನಾಂ ಆತ್ಮನಾಂ ದೇಹ ಭೋಗಾದಿ ವೈಷಮ್ಯ ಸಿದ್ಧ್ಯರ್ಥ ಮುಕ್ತಂ ತತ್ ಕರ್ಮೇತಿ ಅಂತ ಹೇಳಿ. ಆಯಾ ದೇವರಿಗೆ ಆಯಾ ಆತ್ಮರಿಗೆ ಬೇರೆ ಬೇರೆ ದೇಹಗಳು ಬರುತ್ತಲ್ಲ, ಎಲ್ಲರೂ ಕೂಡ ಸಮಾನರು ಆತ್ಮರುಗಳು. ಅತ್ಯಂತ ಸಮಾನಾನಾಂ ಆತ್ಮನಾಂ ಅಂತ ಹೇಳಿದ್ರು. ಎಲ್ಲರೂ ಸಮಾನವಾದ ಆಕಾರ ಅಂದರೆ ಎಲ್ಲರೂ ಜ್ಞಾನ ಆನಂದ ಸ್ವರೂಪರು. ಆತ್ಮರುಗಳೆಲ್ಲರೂ ಜ್ಞಾನ ಸ್ವರೂಪರು, ಪರಿಶುದ್ಧರಾದವರು ಸ್ವರೂಪದಲ್ಲಿ. ಆದರೂ ದೇಹದ ಪ್ರಯುಕ್ತ, ಅವರವರ ಕರ್ಮದ ಪ್ರಯುಕ್ತ ಬೇರೆ ಬೇರೆ ದೇಹಗಳು ಬಂದು ಬೇರೆ ಬೇರೆ ಸುಖ ದುಃಖಗಳೆಲ್ಲ ಅನುಭವಗಳೆಲ್ಲ ಉಂಟಾಗುತ್ತೆ. ದೇಹ ಹೋಗಂತಹದ್ದು ಬೇರೆ ಬೇರೆ ವ್ಯತ್ಯಾಸವಾಗಿರೋದು, ಬೇರೆ ಬೇರೆ ವಿಧವಾದ ಮನುಷ್ಯ ಸ್ಥಾವರ ಮೊದಲಾದೆಲ್ಲ 4 ವಿಧವಾದ ಸೃಷ್ಟಿಯಲ್ಲಿ ಪ್ರಯುಕ್ತವಾಗಿ ಬಂದಿರೋದು ಅನ್ನೋದನ್ನ ತತ್ತತ್ ಕರ್ಮೋಚಿತ ಅಂತ ಹೇಳ್ತಿದ್ದಾರೆ ಇಲ್ಲಿ. ದೇಹೈ ಬಂಧ ನಿವೃತ್ತಯೇ ದೇಹೈರ್ಯೋ ಬಂಧ ತಸ್ಯ ನಿವೃತ್ತಯೇ. ದೇಹಗಳಿಂದ ಯಾವ ಬಂಧ ಉಂಟಾಗಿದೆಯೋ ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ. ಯದ್ವಾ ತೈರೇವ ದೇಹೈ, ಅದೇ ದೇಹದಿಂದ ನಿವೃತ್ತಿ ಕರ್ಮ ಕುರ್ವತಾಂ. ಯಾವ ಯಾವ ಕರ್ಮ ಫಲವನ್ನು ಅನುಭವಿಸಕ್ಕೆ ದೇಹ ಬಂದಿದೆಯೋ ಆ ದೇಹದಿಂದಲೇ ಕರ್ಮಗಳನ್ನು ಅನಭಿಸಂಬಿತ ಫಲವಾಗಿ ಮಾಡಿಕೊಂಡು ಸವರ್ಣೋಚಿತವಾದ ಧರ್ಮಗಳನ್ನು ಮಾಡಿಕೊಂಡು ಬಿಡಿಸ್ಕೊಳ್ಬೇಕು ಆ ಬಂಧವನ್ನ ಅಂತ ಅರ್ಥ.
तदा तु बन्धका एव देहः मोक्षसाधन औपैकाः ಸಂಭವಂತಿ ಇತಿ ಅವಧಾರಣಾ ಅಭಿಪ್ರಾಯ. ತೈರೇವ ದೇಹೈಃ ಅಂದರೆ ಏವ ಅನ್ನೋದು ಅವಧಾರಣೆ. ಅದೇ ದೇಹಗಳಿಂದ ಬಂಧಕವಾದ ದೇಹವೇ ಮೋಕ್ಷ ಸಾಧನಕ್ಕೆ ಉಪಯುಕ್ತವಾಗಿ ಆಗಿಬಿಡುತ್ತೆ ಅನ್ನೋದು ಅಲ್ಲಿ ಅವಧಾರಣೆ. ಶಾಸ್ತ್ರೀಯ ಕರ್ಮ ಅನ್ಯಥಾ ಈಶ್ವರ ಶಾಸನ ಅತಿಲಂಘನಾತ್ ದಂಡ ಏವ ಸ್ಯಾತ್. ಶಾಸ್ತ್ರೀಯಂ ಕರ್ಮ ಅಂದರು. ಅಶಾಸ್ತ್ರಂ ಆಸುರಂ ಕೃತ್ಸ್ನಂ ಅಂತ ಹೇಳಿದ ಹಾಗೆ ಯಾವುದು ಶಾಸ್ತ್ರೀಯವಲ್ಲವೋ ಅದಕ್ಕೆಲ್ಲ ದಂಡನೆ ಬರುತ್ತೆ. ಈಶ್ವರನ ಆಜ್ಞೆ ಶಾಸ್ತ್ರೀಯವೆಲ್ಲ ಶ್ರುತಿ ಸ್ಮೃತಿ ಮಮೈವಾಜ್ಞಾ ಅಂತ ಹೇಳಿರೋ ಹಾಗೆ ಶ್ರುತಿ ಸ್ಮೃತಿಗಳೆಲ್ಲ ಪರಮಾತ್ಮನ ಆಜ್ಞೆ. ಆದ್ದರಿಂದ ಅವನು ಸರ್ವೇಶ್ವರ. ಅವನ ಶಾಸನವನ್ನು ಯಾರೂ ಉಲ್ಲಂಘನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅಶಾಸ್ತ್ರೀಯವಾದ ಮಾಡಿದರೆ ಅವನ ಶಾಸನವನ್ನು ಉಲ್ಲಂಘನೆ ಮಾಡಿದ ಹಾಗೆ ಮಾಡಿ ನಮಗೆ ದಂಡನೆ ಬರುತ್ತೆ. ಆದ್ದರಿಂದ ಶಾಸ್ತ್ರೀಯವಾದ ಕರ್ಮಗಳನ್ನು ಸ್ವವರ್ಣ ಉಚಿತವಾದ ಕರ್ಮಗಳು ಸ್ವವರ್ಣೋಚಿತಂ ನತು ತ್ವಯಾ ಯುದ್ಧಾಧಿಕಂ ಪರಿತ್ಯಜ್ಯ ಭೈಕ್ಷಂ ಚರ್ತುಂ ಶ್ರೇಯ ಇತಿ ಭಾವ. ಭಿಕ್ಷಾಚರ್ಯ ಮಾಡೋದು ಸನ್ಯಾಸಿಗಳ ಧರ್ಮ. ಇವನಿಗೆ ಕ್ಷತ್ರಿಯನ ಧರ್ಮವಲ್ಲ. ಭೈಕ್ಷಾಚರ್ಯ ಮಾಡೋದು ಕ್ಷತ್ರಿಯನ ಧರ್ಮವಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಇವನ ಧರ್ಮಯುದ್ಧವನ್ನು ಬಿಟ್ಟುಬಿಟ್ಟು ಭಿಕ್ಷಾಚರ್ಯ ಮಾಡೋದು ಅವನ ಧರ್ಮವಲ್ಲ. ಆದ್ದರಿಂದ ಅದು ಶ್ರೇಯಸ್ಸಲ್ಲ ಅವನಿಗೆ. ಹಾಗೆ ಅದು ಅರ್ಥ ಯುದ್ಧಾಧಿಕಂ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇರೋದು. ಅಮೃತತ್ವ ಹೇತುತ್ವಾಯ ಉತ್ತಮ ಅನಭಿಸಂಹಿತ ಫಲ. ಇದು ಅಮೃತತ್ವಕ್ಕೋಸ್ಕರ ಅನಭಿಸಂಹಿತ ಫಲವಾದ ಕರ್ಮಗಳನ್ನು ಮಾಡಬೇಕು. ಪ್ರತಿಕೂಲ ಸ್ವಭಾವಸ್ಯ ಕಥಂ ಕರ್ತವ್ಯತ್ವಂ ಇತಿ ಶಂಕಾ ನಿವರ್ತ್ಯತ್ವಂ. ಎಲ್ಲ ಬೇಕಾದಷ್ಟು ಅದಕ್ಕೆ ಪ್ರತಿಕೂಲವಾಗಿರುತ್ತೆ. ಒಂದು ಕರ್ಮ ಮಾಡಬೇಕು ಅಂದರೆ ಎಷ್ಟು ಅಡೆತಡೆಗಳು ಬರುತ್ತೆ, ವಿರೋಧಗಳು, ಹೊರಗಡೆ ಬೇಕಾದಷ್ಟು ಬಾಧಕಗಳಿರುತ್ತೆ, ಹೊರಗಡೆ ಸುಖ ದುಃಖಗಳೆಲ್ಲ ಉಂಟಾಗುತ್ತೆ. ಹೇಗೆ ಕರ್ಮಗಳನ್ನು ಮಾಡೋದು ಅಂದರೆ ಅದೆಲ್ಲ ಹೊರಗಡೆ ಇರುವಂತಹ ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂತಹದ್ದು ಮಾತ್ರ ಸ್ಪರ್ಶ. ಎರಡು ವಿಷಯಗಳು ಬರುತ್ತೆ ಗೀತೆಯಲ್ಲಿ. ಇದು ಎಲ್ಲರಿಗೂ ಪ್ರಯೋಜನ. ಈ ಕಾಲಕ್ಕೂ ಅಷ್ಟೇ, ಎಲ್ಲ ಕಾಲದಲ್ಲಿಯೂ ಅಷ್ಟೇನೆ. ಒಂದು, ಹೊರಗಡೆಯ ವಿಷಯಗಳು ಇಂದ್ರಿಯಗಳಿಗೆ ಸ್ಪರ್ಶ ಹೊಂದುತ್ತೆ. ಈ ಬೆಂಕಿ, ಗಾಳಿ ಆಗಲಿ, ಬಿಸಿಲಾಗಲಿ, ಮಳೆ ಆಗಲಿ ಮೊದಲಾದದ್ದೆಲ್ಲ ನಮ್ಮ ಕೈಯಲ್ಲಿಲ್ಲ. ಅದೆಲ್ಲ ಹೊರಗೆಯ ವಿಷಯಗಳು. ಅದನ್ನೆಲ್ಲ ನಾವು ಸಹಿಸಿಕೊಂಡು ವರ್ಣಾಶ್ರಮ ಧರ್ಮಗಳನ್ನು ಮಾಡಬೇಕು. ಇನ್ನೊಂದು ಆಂತರವಾದದ್ದು, ನಮ್ಮ ಮನಸ್ಸಿನಲ್ಲಿ ನಮ್ಮ ಸಂಕಲ್ಪದಿಂದಲೇ ಉಂಟಾಗುವಂತಹದ್ದು. ಅದನ್ನು ನಾವು ನಿಯಮನ ಮಾಡಿಕೊಳ್ಬೇಕು. ಎರಡು ವಿಷಯಗಳನ್ನು ಇಲ್ಲಿ ಗೀತೆಯಲ್ಲಿ ಪ್ರಧಾನವಾಗಿ ಹೇಳ್ತಾರೆ. ನಮ್ಮ ಸಂಕಲ್ಪದಿಂದ ಉಂಟಾಗುವಂತಹದ್ದೆಲ್ಲ ನಾವು ನಿಯಮನ ಮಾಡ್ಕೋಬೇಕು. ಹೊರಗಡೆಯಿಂದ ಆಗುವಂತಹದ್ದು ನಮ್ಮ ಕೈಯಲ್ಲಿಲ್ಲ, ನಿಯಮನದಲ್ಲಿಲ್ಲ. ಅದನ್ನು ಸಹಿಸಿಕೊಂಡು ಕರ್ಮಗಳನ್ನು ಮಾಡಬೇಕು. ಈ ಎರಡೇ ಪ್ರಧಾನವಾಗಿ ಆಂತರ ಬಾಹ್ಯ ನಮಗೆ ಪ್ರತಿಕೂಲಗಳು ಯಾವ್ಯಾವ್ದು ಬರುತ್ತೋ ಅದೆಲ್ಲ ಹೇಗೆ ನಾವು ಅದನ್ನು ನಿಭಾಯಿಸಬೇಕು ಅನ್ನೋದನ್ನು ಇಲ್ಲಿ ಗೀತೆಯಲ್ಲಿ ಪ್ರಧಾನವಾದ ಉಪದೇಶ. ಅದು ಅಂದರೆ ಇಲ್ಲಿ ಪ್ರತಿಕೂಲ ಸ್ವಭಾವವಾದರೆ ಹೇಗೆ ಮಾಡೋಕ್ಕೆ ಸಾಧ್ಯ, ಪ್ರತಿಕೂಲ ಬೇಕಾದಷ್ಟು ಇರುತ್ತಲ್ಲ ಅಂತ ಹೇಳಿದ್ರು. ವಿಷಬ್ದ್ಯೋರಿತಂ ಅವರ್ಜನೀಯತ್ವಂ ತಿತಿಕ್ಷಿತವ್ಯಂ. ತಿತಿಕ್ಷಿತವ್ಯತ್ವೇ ಹೇತು ಇತ್ಯೇತಾವದತ್ರ ಕರ್ತವ್ಯಂ ಇತಿ ಅನ್ವಯ. ಅಂದರೆ ತಿತಿಕ್ಷಾ ಅಂದರೆ ಅದನ್ನು ತಡೆದುಕೊಳ್ಬೇಕು. ಕ್ಷಂತವ್ಯ ಅಂತ ಹೇಳಿದ್ರಲ್ಲ, ಅದನ್ನು ಸಹಿಸಿಕೊಳ್ಬೇಕು ಅಂತ ಅರ್ಥ. ಕ್ಷಂತವ್ಯಾಹ ಯಾವತ್ ಶಾಸ್ತ್ರೀಯ ಕರ್ಮ ಸಮಾಪ್ತಿ ಕ್ಷಂತವ್ಯಾಹ. ಅದನ್ನು ಇಲ್ಲಿ ದೇಹದ ಒಂದು ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ. ಒಂದೆರಡು ನಿದರ್ಶನವನ್ನು ಕೊಟ್ಟು ಆತ್ಮನ ನಿತ್ಯತ್ವವನ್ನು, ಮುಂದೆ ಹೊರಗಡೆಯಿಂದ ಆಗುವಂತಹ ನಮಗೆ ಪ್ರತಿಬಂಧಕಗಳು ಏನೇನಾಗುತ್ತೋ ಅದನ್ನೆಲ್ಲ ನಾವು ಅದೇ ಸಂಗತಿ ಇಲ್ಲಿ ಭಾಷೆಕಾರರು ಈಗಲೇ ಹೇಳಿದ್ರು. ಇಮಮರ್ಥಂ ಅನಂತರಮೇ ವಾಹ. ಇದನ್ನು ತಕ್ಷಣವೇ ಇಲ್ಲಿ ಹೇಳಲ್ಪಟ್ಟಿದೆ ಗೀತೆಯಲ್ಲಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಹ ಇದಕ್ಕೆ ಬೇರೆ ಬೇರೆಯಾಗಿ ಅರ್ಥ ಮಾಡ್ತಾರೆ ಬೇರೆ ದರ್ಶನಗಳಲ್ಲಿ. ನಮ್ಮ ಸಿದ್ಧಾಂತದಲ್ಲಿ ಇದಕ್ಕೆ ಮಾತ್ರೆಗಳು ಅಂದರೆ ತನ್ಮಾತ್ರೆಗಳು ಅಂತ ಅರ್ಥ. ತನ್ಮಾತ್ರೆಗಳು ಅಂದರೆ ಅದರ ವಿಷಯಗಳಾದ ಶಬ್ದ, ಸ್ಪರ್ಶ, ರೂಪ, ಸುಗಂಧಗಳು, ಅದರೊಡನೆ ನಮಗೆ ಸಂಬಂಧ ಹೊಂದುತ್ತೆ. ಇದೆಲ್ಲವೂ ಕೂಡ ಶೀತ, ಉಷ್ಣ, ಸುಖ, ದುಃಖದಾಹ. ಶೀತ, ಉಷ್ಣ ಮೊದಲಾದ ಪ್ರಯುಕ್ತ ಬರುವ ಸುಖ ದುಃಖಗಳನ್ನು ಕೊಡುತ್ತೆ. ಸುಖ ದುಃಖ ದಾಹ ಅಂದರೆ ಸುಖ ದುಃಖಗಳನ್ನು ಕೊಡುತ್ತೆ ಅಂತ ಅರ್ಥ. ದದಾತಿ ಅಂತ ಸುಖ ದುಃಖಗಳನ್ನು ಕೊಡುತ್ತೆ. ಅದು ಹೇಗಿದೆ ಅಂದರೆ ಆಗಮ ಅಪಾಯಿನಃ. ಆಗಮ ಅಪಾಯ. ಆಗಮ ಅಂದರೆ ಬರುತ್ತೆ, ಅಪಾಯ ಅಂದರೆ ಹೋಗೋದು. ಅಪಾಯ ಅಂದರೆ ಬಿಟ್ಟು ಹೋಗೋದು ದೂರದಲ್ಲಿ. ಅನಪಾಯಿನಿ ಮತ್ತು ಶ್ರೀದೇವಿಗೆ ಹೇಳ್ತೀವಲ್ಲ, ಎಂದೂ ಅಪಾಯವಿಲ್ಲದೆ ಇರೋದು ಅನಪಾಯ. ಅನಪಾಯಿನಿ ಅಂತ ನಿತ್ಯ ಯೋಗ ಭಗವಂತನೊಡನೆ. ಅನಪಾಯಿನಿ ನಿತ್ಯಾನಪಾಯಿನಿ ಅಂತ ಹೇಳಿ
ಆಗಮಾಪಾಯಿಗಳು ಅಂದರೆ ಬರುತ್ತೆ ಹೋಗುತ್ತೆ, ಯಾವತ್ತೂ ನಿತ್ಯವಾಗಿರೋದಿಲ್ಲ ಇದು. ಯಾವುದೇ ಒಂದು ಫ್ಲಡ್ ಬಂದರೂ ಇನ್ನೇನೋ ಬರುತ್ತೆ, ಏನಾದರೂ ಬಂದರೂ ಕೂಡ ಎಲ್ಲ ಬರುತ್ತೆ ಹೋಗುತ್ತೆ, ಎಂದಿಗೂ ಇರೋದಿಲ್ಲ ಇದೆಲ್ಲ. ಅದರಿಂದ ಅದನ್ನು ತಿತಿಕ್ಷಸ್ವ, ನಮ್ಮ ನಿಯಮನದಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನು ನಾವು ಸಹಿಸಿಕೊಳ್ಬೇಕು ಅಂತ ಅರ್ಥ. ಶಬ್ದಸ್ಪರ್ಶ ರೂಪರಸಗಂಧಾ ಸಾಶ್ರಯಾ ತನ್ಮಾತ್ರ ಕಾರ್ಯತ್ವಾತ್ ಮಾತ್ರಾ ಇತ್ಯುಚ್ಯಂತೆ. ಮಾತ್ರಾ ಅನ್ನೋದಕ್ಕೆ ಹೇಳ್ತಾರೆ ಇಲ್ಲಿ ಅರ್ಥವನ್ನ. ಮಾತ್ರಾ ಸ್ಪರ್ಶಾಸ್ತು. ಮಾತ್ರಾ ಅಂದರೆ ತನ್ಮಾತ್ರೆಗಳು. ತನ್ಮಾತ್ರೆಗಳು ಪ್ರಕೃತಿ, ಮೂಲ ಪ್ರಕೃತಿಯಿಂದ ಮಹತ್ತತ್ವ ಅದು ಪರಿಣಾಮ ಹೊಂದಿ ಮಹತ್ತತ್ವವಾಗುತ್ತೆ. ಮಹತ್ವ ಪರಿಣಾಮ ಹೊಂದಿ ಅಹಂಕಾರ ತತ್ವ, ಅಲ್ಲಿ ಸಾತ್ವಿಕ, ರಾಜಸ, ತಾಮಸ, ಮೂರು ಅಹಂಕಾರ ಎಲ್ಲ ತತ್ವಗಳು ಅಂತ ಹೇಳಿದ್ರೆ ಪದಾರ್ಥಗಳು, ಸಬ್ಸ್ಟೆನ್ಸಸ್. ಇದೆಲ್ಲ ಮೂಲ ಪ್ರಕೃತಿ ಅನ್ನೋದು ಮ್ಯಾಟರ್. ಆ ಮ್ಯಾಟರು ಪರಿಣಾಮ ಹೊಂದಿ ಮಾಡಿಫೈ ಆಗಿ ಮಹತ್ವ ಅನ್ನುವ ಒಂದು ಸ್ಟೇಟ್ಗೆ ಬರುತ್ತೆ, ಅವಸ್ಥೆ. ಅದು ಪರಿಣಾಮ ಹೊಂದಿ ಅಹಂಕಾರ ಅನ್ನುವ ಒಂದು ಪದಾರ್ಥವಾಗುತ್ತೆ. ಅದು ಪದಾರ್ಥ, ಇದು ಮ್ಯಾಟರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋದು. ಅಲ್ಲಿ ಸತ್ವ, ರಜಸ್ಸು, ತಮಸ್ಸು. ಆ ತಾಮಸವಾದ ಅಹಂಕಾರ ಅನ್ನುವ ಪದಾರ್ಥ ಇದೆಯಲ್ಲ, ಅದರಿಂದ 5 ತನ್ಮಾತ್ರೆಗಳು, 5 ಭೂತಗಳು ಉಂಟಾಗುತ್ತೆ. ಪಂಚಭೂತಗಳು, ಆಕಾಶ, ನೀರು, ಗಾಳಿ ಎಲ್ಲ ಏನೇನಿದೆಯೋ, ಬೆಂಕಿ ಎಲ್ಲ ಇರೋದೆಲ್ಲ ಈ ಪಂಚಭೂತಗಳಿಂದ ಉಂಟಾಗಿರುವಂಥದ್ದು. ನಮ್ಮ ದೇಹವು ಪಾಂಚಭೌತಿಕವಾದದ್ದು. ಸಾತ್ವಿಕ ಅಹಂಕಾರದಿಂದ ಇಂದ್ರಿಯಗಳು ಉಂಟಾಗುತ್ತೆ. ಈ ಇಂದ್ರಿಯಗಳಿಗೆ ಇದೆಲ್ಲ ಆಪ್ಯಾಯಕವಾಗಿದೆ. ಇದರಲ್ಲಿ ಶಬ್ದ ತನ್ಮಾತ್ರೆ ಮೊದಲು ಉಂಟಾಗುತ್ತೆ. ಅದು ಒಂದು ಪದಾರ್ಥ, ಒಂದು ಸಬ್ಸ್ಟೆನ್ಸ್, ಅದು ಮ್ಯಾಟರ್. ಶಬ್ದ ತನ್ಮಾತ್ರೆ ಒಂದು ಮೂಲ ಪ್ರಕೃತಿಯ ಪರಿಣಾಮ ವಿಶೇಷ, ಒಂದು ಅವಸ್ಥಾ ವಿಶೇಷ, ಅದು ಒಂದು ಸ್ಟೇಟ್ ಆಫ್ ಮ್ಯಾಟರ್. ಅದು ಅದರಿಂದ ಆಕಾಶ ಉಂಟಾಗುತ್ತೆ. ಆಕಾಶ ಅನ್ನುವ ತತ್ವ ಉಂಟಾಗುತ್ತೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆ ತತ್ವ, ಅದು ಅವ್ಯಕ್ತವಾದದ್ದು. ಆಕಾಶ ತತ್ವದಿಂದ ಮುಂದೆ ಆಕಾಶಾತ್ ವಾಯು, ಸ್ಪರ್ಶ ತನ್ಮಾತ್ರೆ ಉಂಟಾಗುತ್ತೆ. ಸ್ಪರ್ಶ ತನ್ಮಾತ್ರೆಯಿಂದ ವಾಯು. ಈ ತನ್ಮಾತ್ರೆ ಅನ್ನೋದು ಮಿಡಲ್ ಸ್ಟೇಟು, ಮಧ್ಯಮಾವಸ್ಥೆ. ಅದು ಸಾತ್ವಿಕ ಅಹಂಕಾರ ಪರಿಣಾಮ ಹೊಂದುತ್ತಾ ಇರುವಾಗ ಆಕಾಶವಾಗಕ್ಕೆ ಮೊದಲು ಮಧ್ಯದ ಒಂದು ಅವಸ್ಥೆಗೆ ತನ್ಮಾತ್ರೆ ಅಂತ ಹೆಸರು, ಶಬ್ದ ತನ್ಮಾತ್ರೆ. ಹಾಲು, ಮೊಸರನ್ನ ಹೆಪ್ಪಿಟ್ರೆ ಹೇಗೆ ಮೊಸರಾಗುತ್ತೋ, ಮೊಸರಾಗುವಾಗ ಒಂದು ಮಧ್ಯದ ಅವಸ್ಥೆ ಇರುತ್ತೆ. ಅವಸ್ಥೆಯಲ್ಲಿ ಅದು ಹಾಲು ಅಲ್ಲ, ಮೊಸರು ಅಲ್ಲ, ಆ ಅವಸ್ಥೆಗೆ ತನ್ಮಾತ್ರೆ ಅಂತ ಹೆಸರು. ಆ ರೀತಿ ತನ್ಮಾತ್ರೆಗಳು, ಮಧ್ಯದ ಅವಸ್ಥೆಗಳು ಹೇಳಲ್ಪಟ್ಟಿದೆ. ತನ್ಮಾತ್ರೆ, ಶಬ್ದ ತನ್ಮಾತ್ರೆ ಆಕಾಶ, ಅದರಿಂದ ಸ್ಪರ್ಶ ತನ್ಮಾತ್ರೆ, ಅದರಿಂದ ವಾಯು, ಅದರಿಂದ ರೂಪ ತನ್ಮಾತ್ರೆ ತೇಜಸ್ಸು, ಅದರಿಂದ ರಸ ತನ್ಮಾತ್ರೆ, ಅದರಿಂದ ಅಪ್ ತತ್ವ ಜಲ, ಅದರಿಂದ ಗಂಧ ತನ್ಮಾತ್ರೆ ಪೃಥ್ವಿ. ಈ ರೀತಿ 5 ಪಂಚಭೂತಗಳು ಬರುತ್ತೆ. ಈ ಪಂಚಭೂತಗಳನ್ನೆಲ್ಲ ಮಿಶ್ರಣ ಮಾಡಿ ಪರಮಾತ್ಮ ಮುಂದೆ ಕಾರ್ಯವಾಗೋದಕ್ಕೆ, ಸರಿಯಾದಕ್ಕೆ ಅದು ಸಮರ್ಥವಾಗುವಂತೆ ಮಾಡ್ತಾನೆ. ಅದು 5 ಮಿಶ್ರಣ ಮಾಡದೆ ಹೋದರೆ ಮುಂದೆ ಪರಿಣಾಮ ಹೊಂದಿ ಈ ಭೌತಿಕವಾದ ನಮಗೆ ಕಣ್ಣಿಗೆ ಕಾಣುವಂತಹ ಆಕಾಶ, ವಾಯು, ಅಗ್ನಿ ಇದೆಲ್ಲ ಉಂಟಾಗಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ಅವ್ಯಕ್ತವಾದದ್ದು. ಅದೆಲ್ಲ ಪಂಚೀಕರಣ ಮಾಡಿ ಅವನು ಪರಮಾತ್ಮ ಮುಂದೆ ಕ್ರಿಯೇಷನ್ ಆಗುತ್ತೆ. ಎಲ್ಲ ಸೃಷ್ಟಿ ಆಗೋದು ಜಗತ್ತಿನಲ್ಲಿ ಕಂಡು ಬರುವ ಈ ಆಕಾಶ, ಭೌತಿಕ ಪದಾರ್ಥಗಳೆಲ್ಲ ಅದರ ಪರಿಣಾಮಗಳು, ಪಂಚಭೂತದ ಪೃಥ್ವಿಯ ಪರಿಣಾಮಗಳು. ಅದೆಲ್ಲ ಅದರ ಮುಂದೆ ಎಲ್ಲ ಸೃಷ್ಟಿ. ಇದಕ್ಕೆಲ್ಲಕ್ಕೂ ಅಂತರಾತ್ಮನಾಗಿ ಪರಮಾತ್ಮ ಇದ್ದು ಇದರಲ್ಲಿಯೂ ಪರಿಣಾಮ ಉಂಟು ಮಾಡ್ತಾನೆ. ಪ್ರಕೃತಿ ತಾನೇ ಪರಿಣಾಮ ಹೊಂದಲ್ಲ. ಅದರಲ್ಲಿ ದೇಹವೂ ಉಂಟಾಗುತ್ತೆ ಪಂಚಭೌತಗಳಿಂದ. ಸಾತ್ವಿಕ ಅಹಂಕಾರದಿಂದ ಇಂದ್ರಿಯಗಳು ಬರುತ್ತೆ 11. ಇದೆರಡನ್ನು ಜೀವಾತ್ಮನೊಂದಿಗೆ ಅವನನ್ನು ಅನುಪ್ರವೇಶ ಮಾಡಿಸಿ ದೇಹದೊಳಗಡೆ ಇಂದ್ರಿಯಗಳು ಎಲ್ಲ ಸೇರಿಸಿ ಪರಮಾತ್ಮ ಒಂದೊಂದು ಚೇತನನನ್ನು ಸೃಷ್ಟಿ ಮಾಡ್ತಾನೆ. ಒಂದೊಂದು ದೇಹವನ್ನು, ಒಂದೊಂದು ಪ್ರಾಣಿಯನ್ನು ಸೃಷ್ಟಿ ಮಾಡ್ತಾನೆ. 4 ವಿಧವಾದ ಸೃಷ್ಟಿ ಹೀಗೆ ಬರ್ತಾ ಇದೆ. ಇದರಲ್ಲಿ ಈ ಮಾತ್ರಾಹ ಅಂತ ಇಲ್ಲಿ ಹೇಳಿರೋದು ತನ್ಮಾತ್ರೆಗಳು. ಆ ತನ್ಮಾತ್ರೆಗಳು ತನ್ಮಾತ್ರೆಗಳ ಕಾರ್ಯವಾದ್ದರಿಂದ ಮಾತ್ರಾಹ ಅಂತ. ತನ್ಮಾತ್ರೆಗಳ ಕಾರ್ಯ. ತನ್ಮಾತ್ರೆಗಳ ಕಾರ್ಯ ಯಾವುದು ಅಂತ ಹೇಳಿದ್ರೆ ಶಬ್ದ ಸ್ಪರ್ಶ ರೂಪರಸಗಂಧಾ ಸಾಶ್ರಯಾ. ಶಬ್ದ ಸ್ಪರ್ಶ ರೂಪರಸಗಂಧ ಅನ್ನುವ ಗುಣಗಳಿಗೆ ಆಶ್ರಯವಾದ 5 ತತ್ವಗಳು. ಆಕಾಶದಲ್ಲಿ ಶಬ್ದ ಗುಣ ಇದೆ, ವಾಯುವಿನಲ್ಲಿ ಸ್ಪರ್ಶ ಗುಣವಿದೆ, ತೇಜಸ್ಸಿನಲ್ಲಿ ರೂಪಗುಣವಿದೆ, ಹಾಗೆಯೇ ಅಪ್ಪಿನಲ್ಲಿ ರಸಗುಣವಿದೆ, ಪೃಥ್ವಿಯಲ್ಲಿ ಗಂಧ ಗುಣವಿದೆ. ಇದೆಲ್ಲ ಮಿಕ್ಸ್ಚರ್ ಮಾಡಿದ್ರೆ, ಮಿಶ್ರಣ ಮಾಡಿದ್ರೆ ಎಲ್ಲದರಲ್ಲಿಯೂ ಎಲ್ಲವೂ ಇದೆ. ಆದ್ದರಿಂದ ಪಂಚೀಕರಣ ಆದಮೇಲೆ ಎಲ್ಲದರಲ್ಲಿಯೂ ಶಬ್ದ ಸ್ಪರ್ಶ ರೂಪರಸಗಳು ಎಲ್ಲ ಇದೆ. ಪಂಚಭೂತಗಳಲ್ಲಿಯೂ ಇದೆ. ನಮ್ಮ ಸಿದ್ಧಾಂತದಲ್ಲಿ ಎಲ್ಲದರಲ್ಲಿಯೂ ಎಲ್ಲವೂ ಇದೆ. ಎಲ್ಲ ಮಿಶ್ರಣವಾಗಿರೋದ್ರಿಂದ
ಅದರಲ್ಲಿ 50 ಭಾಗ ಅರ್ಧ ಭಾಗ ಆಯಾ ಪದಾರ್ಥಗಳಿರೋದ್ರಿಂದ ಅದಕ್ಕೆ ಆಕಾಶ ಅಂತಲೇ ಹೇಳ್ತೀವಿ. ಆಕಾಶದಲ್ಲಿ ಮಿಕ್ಕ 4 ಮಿಕ್ಕ 50% ಅರ್ಧ ಭಾಗದಲ್ಲಿ 12.5% ಈಚ್ ಒಂದೊಂದರಲ್ಲೂ 4 ಮಿಕ್ಕ ತತ್ವಗಳು ಸೇರಿರುತ್ತೆ. ಹಾಗೆಲ್ಲ ಇರುತ್ತೆ. ಆದರೆ ಆಕಾಶ ಅಂತಲೇ ಹೇಳ್ತೀವಿ. ಯಾಕೆ ಅಂದರೆ ಅರ್ಧ ಭಾಗ ಆಕಾಶವಿದೆ ಅದರಲ್ಲಿ. ಇದು ಈ ಆಕಾಶವು ಅದರ ಆಕಾಶ ಮೊದಲಾದ ಪಂಚಭೂತಗಳು, ಅದರ ಗುಣವಾದ ಶಬ್ದಸ್ಪರ್ಶ ರಸಗಂಧಗಳು, ಈ ಗುಣವು ಇದಕ್ಕೆ ಆಶ್ರಯವಾದ ಪಂಚಭೂತಗಳು, ಇವುಗಳೆಲ್ಲ ಮಾತ್ರ ಕಾರ್ಯತ್ವಾತ್ ಅಂತ ಹೇಳಿದ್ರು. ತನ್ಮಾತ್ರ ಕಾರ್ಯತ್ವಾತ್, ತನ್ಮಾತ್ರೆಗಳ ಕಾರ್ಯ, ದ ಎಫೆಕ್ಟ್ಸ್ ಆಫ್ ತನ್ಮಾತ್ರ. ಇದೆಲ್ಲ ಎಫೆಕ್ಟ್ ಅಂತ ಹೇಳಿದ್ರೆ ಕಾರ್ಯ, ಅದೇ ಶಬ್ದ ತನ್ಮಾತ್ರೆಯಿಂದ ಆಕಾಶ ಉಂಟಾಗುತ್ತೆ. ಅವುಗಳ ಕಾರ್ಯವಾದ್ದರಿಂದ ಇವುಗಳಿಗೆ ಮಾತ್ರ ಅಂತಲೇ ಇಲ್ಲಿ ಹೇಳಲ್ಪಟ್ಟಿದೆ. ಇದು ಒಂದು ವಿಶೇಷವಾದ ಅರ್ಥ ಇಲ್ಲಿ ನಮ್ಮ ಸಿದ್ಧಾಂತದಲ್ಲಿ. ಮಾತ್ರಾಹ ಅಂತ ಹೇಳಿರೋದು. ಶ್ರೋತ್ರಾದಿಭಿ ತೇಷಾಂ ಸ್ಪರ್ಶಾಹ, ಶ್ರೋತ್ರ ಮೊದಲಾದ ಇಂದ್ರಿಯಗಳೊಡನೆ ಅವುಗಳಿಗೆ ಸ್ಪರ್ಶಾಹ ಅಂತ ಹೇಳಿ ಸಂಬಂಧ ಹೊಂದುವಂತಹ ಶೀತೋಷ್ಣ ಮೃದು ಪರುಷಾದಿ ರೂಪ ಸುಖ ದುಃಖದಾಹ ಭವಂತಿ. ಒಂದು ಮೃದುವಾಗಿರುತ್ತೆ, ಒಂದು ಬಹಳ ಕಠಿಣವಾಗಿರುತ್ತೆ, ಪರುಷ ಕಠಿಣವಾಗಿರುತ್ತೆ, ಮೊದಲಾದ ಸುಖ ದುಃಖಗಳನ್ನೆಲ್ಲ ಉಂಟು ಮಾಡುತ್ತೆ ನಮಗೆ. ಎಲ್ಲ ಇಂದ್ರಿಯಗಳೊಡನೆ ಸಂಬಂಧ ಹೊಂದಿ, ಇವುಗಳೆಲ್ಲ ಶಬ್ದಸ್ಪರ್ಶ ರೂಪರಸನಗಳು ಇಂದ್ರಿಯಗಳ ಸಂಬಂಧ ಹೊಂದಿ ಸುಖ ದುಃಖಗಳನ್ನೆಲ್ಲ ಉಂಟು ಮಾಡುತ್ತೆ ಇವನಿಗೆ. ಶೀತೋಷ್ಣ ಶಬ್ದ ಪ್ರದರ್ಶನಾರ್ಥ. ಶೀತ ಉಷ್ಣ ಅಂತ ಹೇಳಿರೋದು ಇಂಡಿಕೇಟಿವ್, ಪ್ರದರ್ಶನಾರ್ಥ. ಎಲ್ಲ ಅದರಿಂದ ಎಲ್ಲ ವಿಧವಾದ ಅನುಭವಗಳು ನಮಗೆ ಯಾವ್ಯಾವುದು ಉಂಟಾಗುತ್ತೋ ಎಲ್ಲ. ತಾನ ಧೈರ್ಯೇಣ ಯಾವದ್ಯುದ್ಧಾದಿ ಶಾಸ್ತ್ರೀಯ ಕರ್ಮ ಸಮಾಪ್ತಿ ತಿತಿಕ್ಷಸ್ವ. ಯುದ್ಧವೇ ಮೊದಲಾದ ಅರ್ಜುನನಿಗೆ ವಿಶೇಷವಾಗಿ ಅನ್ವಯಿಸುವ ಶಾಸ್ತ್ರೀಯ ಕರ್ಮಗಳು ಮುಗಿಯೋ ತನಕ ಅದನ್ನೆಲ್ಲ ಸಹಿಸಿಕೊಳ್ಬೇಕು. ತೇಚ ಆಗಮಾಪಾಯಿತ್ವಾತ್, ಬರುತ್ತೆ ಹೋಗುತ್ತೆ. ಆದ್ದರಿಂದ ಧೈರ್ಯವತಾಂ ಕ್ಷಂತುಂ ಯೋಗ್ಯ, ಧೀರರಾದವರು ಅದನ್ನು ತಡೆದುಕೊಳ್ಳೋದಕ್ಕೆ ಯೋಗ್ಯರಾಗಿದ್ದಾರೆ. ಯಾಕೆ ಅಂದರೆ ಬರುತ್ತೆ ಹೋಗುತ್ತೆ, ಅವ್ರಿಗೆ ತಿಳಿದಿರೋರು. ಯಾವತ್ತೂ ಇದೆ ಅಂತ ತಿಳಿದ್ಬಿಟ್ರೆ ನಮಗೆ ತಡೆದುಕೊಳ್ಳೋಕ್ಕಾಗೋದಿಲ್ಲ. ಎಷ್ಟಿದ್ರೂ ಇದು ಯಾವತ್ತೂ ಹೋಗುತ್ತೆ, ಒಂದು ದಿನ ಇರುತ್ತೆ, ಅರ್ಧ ದಿನ ಇರುತ್ತೆ ಅಂದರೆ ಆವಾಗ ತಡೆದುಕೊಳ್ಬಹುದು. ಆದ್ದರಿಂದ ಅಂತಹವರು ಧೈರ್ಯವತಾಂ ಕ್ಷಂತುಂ ಯೋಗ್ಯ. ಅನಿತ್ಯಾಶ್ಚತೆ, ಅನಿತ್ಯವೂ ಕೂಡ. ಬಂಧ ಹೇತುಭೂತ ಕರ್ಮನಾಶೆ ಸತಿ ಆಗಮಾಪಾಯಿತ್ವೇನಾಪಿ ನಿವರ್ತಂತೆ. ಮುಕ್ತರಿಗಿದೆಲ್ಲ ಏನೂ ಇರೋದಿಲ್ಲ. ಬಂಧ ಹೇತುಭೂತವಾದ ಕರ್ಮವು ನಾಶವಾಗಿಬಿಟ್ರೆ, ಸಂಸಾರ ಬಂಧಕ್ಕೆ ಕಾರಣವಾದ ಕರ್ಮವೇ ನಾಶವಾಗಿಬಿಟ್ರೆ, ಆಗ ಈ ಆಗಮಾಪಾಯಿ ಆಗಿದ್ರೂ ಕೂಡ, ಅದು ಬಂದು ಹೋಗ್ತಾ ಇದ್ರೂ ಕೂಡ ಅವೆಲ್ಲ ಹೋಗ್ಬಿಡುತ್ತೆ. ಇಲ್ಲಿ ಆಗಮಾಪಾಯಿಗಳು ಮುಕ್ತರಿಗೆ ಅದೆಲ್ಲ ಪರಮಾತ್ಮನ ವಿಭೂತಿಯೆಲ್ಲ ಅನುಭವಿಸ್ತಾರೆ. ಅವರು ಪರಮಾತ್ಮನ ವಿಭೂತಿಯನ್ನು ಆಶ್ಚರ್ಯವಾಗಿ ಅನುಭವಿಸ್ಬೋದು. ಇಲ್ಲಿ ಇರೋರಿಗೆ ಅದೆಲ್ಲ ಸುಖ ದುಃಖಗಳನ್ನು ಉಂಟು ಮಾಡುತ್ತೆ. ಮೋಕ್ಷ ಬಂದುಬಿಟ್ರೆ ಬಂಧಕ್ಕೆ ಕಾರಣವಾದ ಈ ಕರ್ಮವೆಲ್ಲ ಹೋಗ್ಬಿಟ್ರೆ, ಈ ಸಂಸಾರ ಬಂಧಕ್ಕೆ ಕಾರಣವಾದ ಕರ್ಮ ಇದ್ಯಾವುದು ಎಲ್ಲವೂ ಹೋಗ್ಬಿಡುತ್ತೆ, ಅವನಿಗೆ ಯಾವುದು ಇರೋದಿಲ್ಲ. ಇಲ್ಲಿ ಇರುವಾಗಲೂ ಕೂಡ ಬರುತ್ತೆ ಹೋಗುತ್ತೆ. ಆದ್ದರಿಂದ ಧೀರನಾದವನು ಅದನ್ನು ಸಹಿಸಿಕೊಳ್ಬೇಕು ಅನ್ನೋದು ಇಲ್ಲಿ ಮೊದಲು ಹೇಳ್ತಾ ಇದ್ದಾನೆ. ಅದರಿಂದ ಇಲ್ಲಿ ಯಾಕೆ ಇದೆಲ್ಲ ಹೇಳ್ತಿದ್ದಾರೆ ಅಂದರೆ, ಯುದ್ಧದಲ್ಲಿ ಹಾಗೆಯೇ ಬೇಕಾದಷ್ಟು ಸುಖ ದುಃಖಗಳು ಬರುತ್ತೆ. ಯುದ್ಧದಲ್ಲಿ ಸಾಮಾನ್ಯವಾಗಿ ಸುಖ ದುಃಖದಾಹ ಅಂತ ಹೇಳಿದ್ರು, ಯುದ್ಧದಲ್ಲಿಯೂ ಹಾಗೆಯೇ ಬೇಕಾದಷ್ಟು ಅವನಿಗೆ ಗಾಯಗಳಾಗುತ್ತೆ, ಇದಾಗುತ್ತೆ, ಬೇಕಾದಷ್ಟು ಹಿಂಸೆ ಉಂಟಾಗುತ್ತೆ, ಎಲ್ಲ ಉಂಟಾಗುತ್ತೆ. ಅದೆಲ್ಲ ತಡೆದುಕೊಂಡು ಶಾಸ್ತ್ರೀಯ ಕರ್ಮವಾದ್ದರಿಂದ ಅದೆಲ್ಲ ಸಹಿಸಿಕೊಂಡು ಕರ್ಮ ಸಮಾಪ್ತಿಯಾಗಿರುವವರೆಗೂ ಅದನ್ನು ಕರ್ಮವನ್ನು ಮುಗಿಸ್ಬೇಕು, ಫಲದಲ್ಲಿ ಆಸೆ ಇಲ್ಲದೆ ಅನ್ನೋದನ್ನು ಇಲ್ಲಿ ಮುಂದೆ ವಿವರಿಸ್ತಾರೆ ಸ್ವಾಮಿ ದೇಶಿಕನ ತಾತ್ಪರ್ಯ ಚಿಂತನೆಯಲ್ಲಿ. ಆ ಭಾಗವನ್ನು ಮುಂದೆ ಮುಂದುವರ್ಸೋಣ ಅಂತ ಹೇಳಿ ಇಲ್ಲಿಗೆಲ್ಲ ನಮಸ್ಕಾರ. ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ತೃಣಾಹಿ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇವ.